ಪರಿಪೂರ್ಣತೆಯನ್ನು ಮುಟ್ಟಲು ಆಗುವುದಿಲ್ಲೋ ಅದಕ್ಕೆ ಮುಖ್ಯವಾದ ಕಾರಣ ಆ ವ್ಯಕ್ತಿಗೆ ಸಮಾಜದಲ್ಲಿ ಹಕ್ಕುಗಳು ದೊರೆತಿಲ್ಲ ಅಥವಾ ಹಕ್ಕುಗಳು ಸಿಕ್ಕಿಲ್ಲ, ಹಕ್ಕುಗಳಿಂದ ವಂಚಿತನಾಗಿದೆ ಅಂತಕ್ಕಂಥ ಇದರ ಅರ್ಥ. ಆ ಕಾರಣದಲ್ಲಿ ಯಾವುದೇ ವ್ಯಕ್ತಿಯ ವ್ಯಕ್ತಿತ್ವ ಪರಿಪೂರ್ಣತೆಯನ್ನು ಮುಟ್ಟಿ ಆತ ಮಾನಸಿಕವಾಗಿ ಬೌದ್ಧಿಕವಾಗಿ ಆತನ ವ್ಯಕ್ತಿತ್ವ ರೂಪಿಸ್ಕೊಳ್ಬೇಕಾದ್ರೆ, ಸಮಾಜದಲ್ಲಿ ವಿಕಾಸನವನ್ನು ಹೊಂದಬೇಕಾದ್ರೆ ಆತನಿಗೆ ಪ್ರತಿಯೊಬ್ಬ ಪ್ರಜೆಗೆ ಏನಿದೆ ತಕ್ಕಂತ ಕೇಳಿದಾಗ ಹಕ್ಕುಗಳು ಅತಿ ಅವಶ್ಯವಾಗಿರ್ತಕ್ಕಂಥ ನೋಡ್ತಾ ಇದ್ವಿ. ಒಂದು ಕಳೆದ ತರಗತಿಯಲ್ಲಿ ಹಕ್ಕುಗಳ ವ್ಯಾಖ್ಯಾನಗಳನ್ನು ಡೆಫಿನಿಷನ್ ಆಫ್ ದ ರೈಟ್ಸ್ಗಳನ್ನು ಮತ್ತು ಟೈಪ್ಸ್ ಆಫ್ ರೈಟ್ಸ್ ತಕ್ಕಂಥ ಮುಖ್ಯವಾದಂಥ ಟೈಪ್ಸ್ ಆಫ್ ರೈಟ್ಸ್ ತಕ್ಕಂತ ನೋಡಿದಾಗ ಇಲ್ಲಿ ಫಸ್ಟ್ ಒನ್ ಹ್ಯಾಸ್ ಟೈಪ್ಸ್ ಆಫ್ ರೈಟ್ಸಲ್ಲಿ ಮಾರಲ್ ರೈಟ್ಸ್ ತಕ್ಕಂತ ನೋಡ್ತಾ ಇದ್ದೇವೆ, ಸೆಕೆಂಡ್ ಒನ್ ಹ್ಯಾಸ್ ಲೀಗಲ್ ರೈಟ್ಸ್ ತಕ್ಕಂತ ನೋಡ್ತಾ ಇದ್ದೀವಿ. ಸೊ ಈ ಲೀಗಲ್ ರೈಟ್ಸಲ್ಲಿ ಸಿವಿಲ್ ರೈಟ್ಸ್ ನಾಗರಿಕ ಹಕ್ಕುಗಳು, ಸೆಕೆಂಡ್ ಒನ್ ಪೊಲಿಟಿಕಲ್ ರೈಟ್ಸ್, ಥರ್ಡ್ ಒನ್ ಎಕನಾಮಿಕ್ ರೈಟ್ಸ್ ತಕ್ಕಂತ ನೋಡ್ತಾ ಇದ್ವಿ. ಸೊ ಈಗ ಕಳೆದ ತರಗತಿಯಲ್ಲಿ ಸಿವಿಲ್ ರೈಟ್ಸನ್ನು ಕೂಡ ನಾಗರಿಕ ಹಕ್ಕುಗಳನ್ನು ನಾವು ಸಂಪೂರ್ಣವಾಗಿ ಅಧ್ಯಯನಗೈದಿದ್ದು. ಇನ್ನು ಪ್ರಮುಖವಂತಹ ಈ ಹಕ್ಕುಗಳು ಯಾವುವು ಅಂತ ಎರಡನೇ ಹಕ್ಕುಗಳನ್ನು ನೋಡಿದಾಗ ಈ ಪೊಲಿಟಿಕಲ್ ರೈಟ್ಸ್ ಅಂದರೆ ರಾಜಕೀಯ ಹಕ್ಕುಗಳು. ಪೊಲಿಟಿಕಲ್ ರೈಟ್ಸ್ ಮೀನ್ಸ್ ರಾಜಕೀಯ ಹಕ್ಕುಗಳು ತಕ್ಕಂತ ನೋಡ್ತಾರೆ, ರಾಜಕೀಯ ಹಕ್ಕುಗಳು. ಸೊ ವಾಟ್ ಆರ್ ದ ಪೊಲಿಟಿಕಲ್ ರೈಟ್ಸ್ ತಕ್ಕಂತ ನೋಡಿದಾಗ ರೈಟ್ ಟು ವೋಟ್ ಒಂದನೇದು, ಮತದಾನ ಹಕ್ಕು. ಸೆಕೆಂಡ್ ಒನ್ ಕಾಂಟೆಸ್ಟ್ ಫಾರ್ ಎಲೆಕ್ಷನ್ಸ್, ಚುನಾವಣೆಗೆ ಸ್ಪರ್ಧಿಸುವ ಹಕ್ಕು. ಥರ್ಡ್ ಒನ್ ರೈಟ್ ಟು ಹೋಲ್ಡ್ ಪಬ್ಲಿಕ್ ಆಫೀಸ್, ಸಾರ್ವಜನಿಕ ಉದ್ಯೋಗವನ್ನು ಪಡಿತಕ್ಕಂಥ ಹಕ್ಕು. ನಂಬರ್ ಫೋರ್ತ್ ಒನ್ ರೈಟ್ ಟು ಕ್ರಿಟಿಸೈಸ್ ದ ಗೋರ್ಮೆಂಟ್, ಸರ್ಕಾರವನ್ನು ಟೀಕಿಸ್ತಕ್ಕಂಥ ಹಕ್ಕು. ನಂಬರ್ ಫಿಫ್ತ್ ಒನ್ ರೈಟ್ ಟು ಪೆಟಿಷನ್ ತಕ್ಕಂತ ನೋಡ್ತಾ ಇದ್ದೀವಿ, ದೂರು ನೀಡುವ ಹಕ್ಕು ತಕ್ಕಂತಹ. ಇಲ್ಲಿ ಪ್ರಮುಖವಾದಂತಹ 5 ಹಕ್ಕುಗಳನ್ನು ನಾವೇನು ಮಾಡ್ತಾ ಇದ್ದೀವಿ ತಕ್ಕಂಥ ಕೇಳಿದ ವಿದ್ಯಾರ್ಥಿಗಳೇ, ರಾಜಕೀಯ ಹಕ್ಕುಗಳು ದಟ್ ಇಸ್ ಕಾಲ್ಡ್ ಪೊಲಿಟಿಕಲ್ ರೈಟ್ಸ್ ತಕ್ಕಂಥನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ರೈಟ್ ಟು ವೋಟ್, ಕಾಂಟೆಸ್ಟ್ ಫಾರ್ ಎಲೆಕ್ಷನ್ಸ್, ರೈಟ್ ಟು ಹೋಲ್ಡ್ ಪಬ್ಲಿಕ್ ಆಫೀಸ್, ರೈಟ್ ಟು ಕ್ರಿಟಿಸೈಸ್ ದ ಗೌರ್ಮೆಂಟ್, ರೈಟ್ ಟು ಪೆಟಿಷನ್. ದೀಸ್ ಆರ್ ಪೊಲಿಟಿಕಲ್ ರೈಟ್ಸ್ ತಕ್ಕಂಥನ್ನು ನೋಡ್ತಾ ಇದ್ದೀವಿ. So every citizen is given by ಕಾನ್ಸ್ಟಿಟ್ಯೂಷನ್ ಈಸ್ ದೀಸ್ 5 ರೈಟ್ಸ್ ತಕ್ಕಂತ ನೋಡ್ತೀವಿ. ಪ್ರತಿಯೊಬ್ಬ ಪ್ರಜೆಗೆ ಇಲ್ಲಿ ಈ 5 ಹಕ್ಕುಗಳನ್ನು ದಯಪಾಲಿಸತಕ್ಕಂಥ ನೋಡ್ತಾ ಇದ್ದೀವಿ. ಇಲ್ಲಿ ಮತದಾನ ಹಕ್ಕು ಮೊದಲೇದಾಗಿ ರೈಟ್ ಟು ವೋಟ್ ತಕ್ಕಂಥ ಮತದಾನ ಹಕ್ಕು. ಸೊ ದೋಸ್ ವಿಚ್ ಡೆಮೋಕ್ರಸಿ ಕಂಟ್ರಿ, ಯಾವ ರಾಷ್ಟ್ರವು ಇಲ್ಲಿ ಪ್ರಜಾಪ್ರಭುತ್ವ ಅಂತ ಒಂದು ರಾಷ್ಟ್ರ ಆಗಿದೆಯೋ ಅಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಒಂದು ಏನಿದೆ ತಕ್ಕಂತ ಕೇಳಿದಾಗ ವೋಟ್ ಟು ರೈಟ್ಸ್ ತಕ್ಕಂತ ನೋಡ್ತಾರೆ, ಮತದಾನ ಹಕ್ಕು ತಕ್ಕಂತ ನೋಡ್ತಾರೆ. ಮತದಾನ ಹಕ್ಕು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತನ್ನ ಪ್ರಜೆಯಲ್ಲಿ ಡೆಮೋಕ್ರಸಿ ಅಂದರೆ ವಾಟ್ ಈಸ್ ಮೀನ್ ಬೈ ಡೆಮೋಕ್ರಸಿ, ವಾಟ್ ಇಸ್ ದ ರೂಟ್ ಆಫ್ ದ ಡೆಮೋಕ್ರಸಿ ತಕ್ಕಂತ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ವಾಟ್ ಇಸ್ ದ ರೂಟ್ ಆಫ್ ಡೆಮೋಕ್ರಸಿ ತಕ್ಕಂತ ನೋಡಿದಾಗ ಡೆಮೋಸ್ ಆ್ಯಂಡ್ ಕ್ರಷಿಯಾ ತಕ್ಕಂತ ನೋಡ್ತಾ ಇದ್ದೀವಿ. ಡೆಮೋಸ್ ಅಂದರೆ ಪ್ರಜೆಗಳು, ಕ್ರಷಿಯಾ ಅಂದರೆ ಶಕ್ತಿ ಬಲ ತಕ್ಕಂತ ನೋಡ್ತಾ ಇದ್ದೀವಿ. ಇಲ್ಲಿ ಅಂದರೆ ಡೆಮೋಸ್ ಮೀನ್ಸ್ ಪ್ರಜೆಗಳು ಅಥವಾ ನಾಗರಿಕರು ಅಥವಾ ಜನರು, ಕ್ರಷಿಯಾ ಮೀನ್ಸ್ ಶಕ್ತಿ ಅಥವಾ ಕ್ರಷಿಯಾ ತಕ್ಕಂತಹ ಈ ಶಬ್ದ ನೋಡ್ತಾ ಇದ್ದೀವಿ ನಾವು ಗ್ರೀಕ್ ಮತ್ತು ಲ್ಯಾಟಿನ್ ಭಾಷೆಯ. ಸೊ ಇಂತಹ ಈ ಪ್ರಜಾಶಕ್ತಿಯಲ್ಲಿ ಅಂದರೆ ಪ್ರಜಾಪ್ರಭುತ್ವ ಅಂದರೆ ಬೈ ದಿ ಪೀಪಲ್ ಆ್ಯಂಡ್ ಫಾರ್ ದಿ ಪೀಪಲ್ ತಕ್ಕಂಥ ನಮಗೋಸ್ಕರ ನಾವು ಜನರಿಗೋಸ್ಕರವಾಗಿ ಆಳ್ಪಡ್ತಕ್ಕಂತಹ ಈ ಸರ್ಕಾರದ ವ್ಯವಸ್ಥೆಯನ್ನು ಏನು ಕರಿತೀವಿ ಅಂದರೆ ನಾವು ಪ್ರಜಾಪ್ರಭುತ್ವ ಸರ್ಕಾರ ತಕ್ಕಂತ ನೋಡ್ತಾ ಇದ್ದೀವಿ. ಈ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ತಂದೆ ಅಂತ ಸಂವಿಧಾನ ಏನು ಮಾಡಿರ್ತಕ್ಕಂಥ ಕೇಳಿದಾಗ ಇಲ್ಲಿ ನ್ಯಾಯಯುತವಾದಂತಹ ಮತದಾನ ಹಕ್ಕನ್ನು ನೀಡಿದೆ. ಯಾವುದೇ ಇವತ್ತು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿಯ ಹಕ್ಕನ್ನು ದಯಪಾಲಿಸಿದೆ ಅಂತಕ್ಕಂಥ ನೋಡ್ತಾ ಇದ್ವಿ. ಯಾವುದೇ ಪ್ರಜೆಗಳಿಗೆ ಜಾತಿ, ಮತ, ಲಿಂಗ, ವರ್ಣ ಭೇದದಲ್ಲಿ ಪ್ರತಿಯೊಬ್ಬ ಪ್ರಜೆಗೆ, ಪ್ರತಿಯೊಬ್ಬ ನಾಗರಿಕರಿಗೆ ಇವತ್ತೇನು ಮತದಾನ ಹಕ್ಕನ್ನು ದಯಪಾಲಿಸಿದೆ, ಮತದಾನ ಹಕ್ಕನ್ನು ದಯಪಾಲಿಸಿರ್ತಕ್ಕಂಥ ನೋಡ್ತಾ ಇದ್ವಿ. 1989 ವಿದ್ಯಾರ್ಥಿಗಳೇ, 1989ರಲ್ಲಿ ಭಾರತ ಸಂವಿಧಾನ 61ನೇ ತಿದ್ದುಪಡಿ ಆಗುವಂತಹ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಸಂದರ್ಭದಲ್ಲಿ 21 ವರ್ಷ ವಯೋಮಿತಿಯದ್ದನ್ನು ಇಲ್ಲೇನು ಮಾಡಿರ್ತಕ್ಕಂಥ ಕೇಳಿದಾಗ 18 ವಯಸ್ಸಿಗೆ ಇಳಿಸಲ್ಪಟ್ಟರು. 18 ವಯಸ್ಸಿಗೆ ಇಳಿಸಲ್ಪಟ್ಟರು. ಕಾರಣ ಯಂಗ್ ಜನರೇಷನ್ ಇಸ್ ದ ಲೀಡರ್ಶಿಪ್ ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾರೆ. ಲೀಡರ್ಶಿಪ್ ತಕ್ಕಂಥ ನೋಡ್ತಾರೆ. ಅಂದರೆ ಎಲ್ಲರೂ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಂಗ್ ಜನರೇಷನ್ ತಿಳಿದವರು, ಸಾಕ್ಷರಸ ಸಂಖ್ಯೆ ಹೆಚ್ಚಿದೆ, ಒಳ್ಳೆಯ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಾರೆ. ಆ ಕಾರಣಕ್ಕಾಗಿ ಏನಾಯ್ತಕ್ಕಂತ ಕೇಳಿದಾಗ ಒಂದು ಬಲಾಢ್ಯವಂಥ ರಾಷ್ಟ್ರ ನಿರ್ಮಾಣ ಆಗಲಿಕ್ಕಿದೆ, ರಾಷ್ಟ್ರ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಇರ್ತಕ್ಕಂತ ಕೇಳಿದಾಗ ಈ ವಯೋಮಿತಿಯನ್ನು 21 ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಸಂದರ್ಭದಲ್ಲಿ ಭಾರತ ಸಂವಿಧಾನದ 61ನೇ ತಿದ್ದುಪಡಿಯ ಮೂಲಕವಾಗಿ 1989ರಲ್ಲಿ 61ನೇ ತಿದ್ದುಪಡಿಯ ಮೂಲಕವಾಗಿ ಏನು ಮಾಡಿರ್ತಕ್ಕಂತ ಕೇಳಿದಾಗ ವಯೋಮಿತಿಯನ್ನು 21 ವರ್ಷದಿಂದ 18 ವರ್ಷಕ್ಕೆ ಇಳಿಸಲ್ಪಟ್ಟರು.
ಸೊ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪ್ರಜೆಗೆ ಮೊದಲಿನ ಒಂದು ಅರಸೊತ್ತಿಗೆಯಲ್ಲಿ ಏನು ರಾಜನ ಮಗ ರಾಜನೇ ಆಗ್ತಿದ್ದ, ಮಂತ್ರಿ ಮಗ ಮಂತ್ರಿ ಆಗ್ತಿದ್ದ, ಅಕ್ಕಸಾಲಿಗನ ಮಗ ಅಕ್ಕಸಾಲಿಗ ಆಗ್ತಿದ್ದ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೆ ಕೂಡ ಏನಿದೆ ತಕ್ಕಂತ ಕೇಳಿದಾಗ ಮತದಾನ. ಸಾರ್ವತ್ರಿಕ ಚುನಾವಣೆಗಳಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ನೋಡ್ತಾ ಇದ್ದೇವೆ. ಅಮೆರಿಕದಲ್ಲಿ 4 ವರ್ಷಕ್ಕೊಮ್ಮೆ ನೋಡ್ತಾ ಇದ್ದೇವೆ. ಈ ಜನರಲ್ ಎಲೆಕ್ಷನ್ದಲ್ಲಿ ಸ್ಥಳೀಯ ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ನೋಡ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೆ ತಮ್ಮ ಪ್ರತಿನಿಧಿಯನ್ನು ಆಯ್ಕೆ ಮಾಡಿಕೊಳ್ಳೋಕ್ಕೆ ಒಂದು ಅವಕಾಶ ಇದೆ. ಇವತ್ತು ಸ್ಥಳೀಯ ಸರ್ಕಾರ ಲೋಕಲ್ ಸೆಲ್ಫ್ ಗೌರ್ಮೆಂಟ್ಸಲ್ಲಿ 400ರಿಂದ 600 ಜನಸಂಖ್ಯೆ ತನ್ನ ಆಗುವ ನೋಡೋಕ್ಕೆ ಲೋಕಲ್ ಸ್ಥಳೀಯ ಸರ್ಕಾರಕ್ಕೆ ಆಯ್ಕೆ ಮಾಡಿ ಕಳಿಸ್ತಾನೆ. 10,000 ಜನಸಂಖ್ಯೆಗೆ ಒಬ್ಬ ತಾಲೂಕ್ ಪಂಚಾಯತ್ ಸದಸ್ಯನ ಆಯ್ಕೆ ಮಾಡ್ತಾನೆ. 40,000 ಜನಸಂಖ್ಯೆಗೆ ಒಬ್ಬ JDP ಆಯ್ಕೆ ಮಾಡ್ತಾನೆ. 75,000 1,50,000 ಜನಸಂಖ್ಯೆಗೆ ಒಬ್ಬ MLAನ ಮೆಂಬರ್ ಆಫ್ ನೇಷನಲ್ ಅಸೆಂಬ್ಲಿಯನ್ನು ಮಾಡ್ತಾನೆ. 3 ಲಕ್ಷದಿಂದ 5 ಲಕ್ಷದವರೆಗೆ ಏನಪ್ಪ ಅಂದರೆ ಒಬ್ಬ MP ಆಯ್ಕೆ ಮಾಡ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೆ ಇವತ್ತೇನಿದೆ ಭಾರತಾದ್ಯಂತವಾಗಿ ಏನಿರ್ತಕ್ಕಂಥ ಕೇಳಿದಾಗ ಮತದಾನ ಹಕ್ಕನ್ನು ದಯಪಾಲಿಸಿದೆ. ಪ್ರತಿಯೊಬ್ಬರಿಗೂ ಕೂಡ ಮತದಾನ ಹಕ್ಕನ್ನು ದಯಪಾಲಿಸಿದೆ. ಅಲ್ಲಿ ಭಾರತ ಸಂವಿಧಾನದ ಚುನಾವಣೆ ಆಯೋಗ ಇಲ್ಲಿ 224ರಿಂದ ಸಹಜವಾಗಿ 229ವರೆಗೆ ಎಲ್ಲ ಅಧಿಕಾರ ಸ್ಥಾನಮಾನಗಳನ್ನು ನೀಡಿ ಪ್ರಜೆಗೆ ತನ್ನ ಮತದಾನ ಒಂದು ಮೌಲ್ಯದ ಬಗ್ಗೆ ಇಲ್ಲಿ ಮತವನ್ನು ಹಾಕಿ ಒಬ್ಬ ಒಳ್ಳೆಯ ಪ್ರತಿನಿಧಿನ ಆಯ್ಕೆ ಮಾಡ್ತಕ್ಕಂಥ ಹಕ್ಕು ಇಲ್ಲಿ ಪೊಲಿಟಿಕಲ್ ರೈಟ್ಸನ್ನು ನೀಡಿದ್ದನ್ನು ನೋಡ್ತಾ ಇದ್ದೇವೆ. ದಟ್ ಇಸ್ ಕಾಲ್ಡ್ ರೈಟ್ ಟು ಓಡ್ತಕ್ಕಂಥ ನೋಡ್ತಾ ಇದ್ವಿ. ಇಂತಹ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದೇ ಮತದ ಮೂಲಕವಾಗಿ ಅಧಿಕಾರದಿಂದ ಕೆಳಗಿಳಿಬೋದು, ಒಂದೇ ಮತದ ಹೆಚ್ಚಾಯಿತು ಅಂದರೆ ಅಧಿಕಾರವನ್ನು ಪಡಿಬೋದು. ಅಂಥ ಒಂದು ಮತದಾನ ಪಾವಿತ್ರತೆ, ಒಂದು ವೋಟಿಂಗ್ ಆಫ್ ಅವರ್ಸ್ ಪ್ರತಿಯೊಬ್ಬ ಪ್ರಜೆಗೆ ಇರ್ತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ ತಕ್ಕಂಥ ನೋಡ್ತಾ ಇದ್ದೀವಿ. ಇನ್ನು ಎರಡನೇದು ರೈಟ್ ಟು ಕಾಂಟೆಸ್ಟ್ ಫಾರ್ ಎಲೆಕ್ಷನ್ಸ್ ತಕ್ಕಂಥ ನೋಡಿ, ಚುನಾವಣೆಗೆ ಸ್ಪರ್ಧಿಸುವ ಹಕ್ಕು. ಸ್ಥಳೀಯ ಸರ್ಕಾರದಿಂದ ಹಿಡ್ಕೊಂಡು ಯಾವುದೇ ಆದಂತಹ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, MLA ಎಲ್ಲರೂ ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನೋಡ್ತಾ ಇದ್ದೇವೆ. ಇಲ್ಲಿ ಚುನಾವಣೆಗೆ ಸ್ಪರ್ಧಿಸ್ತಕ್ಕಂತಹ ಒಂದು ಮತದಾನ ಯಾವ ರೀತಿ ಮಾಡ್ತಾ ಇದ್ರು ಹಾಗೆ ಎಲ್ಲರಿಗೂ ಚುನಾವಣೆಗೆ ಸ್ಪರ್ಧಿಸ್ತಕ್ಕಂಥ ಹಕ್ಕಿದೆ. ಇವತ್ತು MLAಗೆ 25 ವರ್ಷ ಮೇಲ್ಪಟ್ಟಿದ್ದರೆ ಸಾಕು, MP MLA ಮತ್ತು MPಗೆ. ಇವತ್ತು ರಾಷ್ಟ್ರಪತಿ ಚುನಾವಣೆಗೆ ಕೂಡ ಏನಪ್ಪ ಅಂದರೆ ಇಲ್ಲಿ ಸ್ಪರ್ಧಿಸಲಿಕ್ಕೆ ಅವಕಾಶ ಇದೆ, ಮುಕ್ತವಂಥ ಅವಕಾಶ ಇದೆ. ಇನ್ನು ಫಸ್ಟ್ ಜಾತಿ ಫಸ್ಟ್ ಪಡೆದವರಿಗೆ 331, 332, 241, 243D, 240T ಇವೆಲ್ಲ ಈ ಸ್ಥಳೀಯವಾಗಿ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಆರ್ಟಿಕಲ್ಸ್ಗೆ ಬದ್ಧವಾಗಿ ಆರ್ಟಿಕಲ್ಗಳನ್ನು ನೀಡಿ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಇಲ್ಲಿ ಮುಕ್ತವಂಥ ಅವಕಾಶವನ್ನು ನೀಡ್ತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ರಾಜನ ಮಗ ರಾಜನೇ ಆಗುವಂತೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಕೂಡ ನೋಡ್ತಾ ಇದ್ದೀವಿ. ಇವತ್ತು ನೋಡ್ತಾ ಇದ್ದೀವಿ ಸಾಮಾನ್ಯ ಒಬ್ಬ ಟೀಮ್ ಆಡ್ತಕ್ಕಂಥ ಬಾಲಕ ಇವತ್ತು ದೇಶದ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ನರೇಂದ್ರ ಮೋದಿಯವರು ನೋಡ್ತಾ ಇದ್ದೀವಿ. ಅಂಥ ಮೇಧಾವಿಗಳನ್ನು ಇವತ್ತು ನೋಡ್ತಾ ಇದ್ದೀವಿ, ಆಶ್ಚರ್ಯಪಡ್ತಕ್ಕಂಥ ನೋಡ್ತಾ ಇದ್ದೀವಿ. ಅಂಥ ಒಂದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಎಲ್ಲರಿಗೂ ಕೂಡ ಮುಕ್ತವಂಥ ಅವಕಾಶ ನೀಡಿದೆ. ಅಂಥ ಒಂದು ಅತ್ಯುತ್ತಮಂಥ ಅವಕಾಶ ನೀಡಿ ಒಬ್ಬ ಸಾಮಾನ್ಯ ಪ್ರಜೆಯು ಕೂಡ ಯಾವುದೇ ಒಬ್ಬ ಮಂತ್ರಿ ಮಹೋದಯ ಆಗಲಿಕ್ಕೆ, ಯಾವುದೇ ಆದಂತಹ ಒಂದು ಹುದ್ದೆಯನ್ನು ಪಡಲಿಕ್ಕೆ ಇಂತಹ ಒಂದು ಅವಕಾಶ ಇದೆ. ರೈಟ್ ಟು ಪೊಲಿಟಿಕಲ್ ರೈಟ್ಸ್ ತಕ್ಕಂದು ನೋಡಿದಾಗ ಕಾಂಟೆಸ್ಟ್ ಫಾರ್ ಎಲೆಕ್ಷನ್ ಚುನಾವಣೆಗೆ ಸ್ಪರ್ಧಿಸುವ ಹಕ್ಕನ್ನು ನೋಡ್ತಾ ಇದ್ದೀವಿ. ಇನ್ನು ಮೂರನೇದು ರೈಟ್ ಟು ಹೋಲ್ಡ್ ಪಬ್ಲಿಕ್ ಆಫೀಸ್, ಸಾರ್ವಜನಿಕ ಉದ್ಯೋಗ ಪಡಿತಕ್ಕಂಥ ಹಕ್ಕನ್ನು ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗೆ ಅನುಗುಣವಾಗಿ ಪ್ರತಿಯೊಬ್ಬರಿಗೂ ಕೂಡ ಏನು ಮಾಡಬಹುದು ತಕ್ಕಂಥ ಕೇಳಿದಾಗ ಹಕ್ಕುಗಳನ್ನು ಉದ್ಯೋಗವನ್ನು ಮಾಡ್ತಕ್ಕಂಥ ಹಕ್ಕಿದೆ. ತನ್ನ ಮೊದಲಿನ ಈ ಒಂದು ವ್ಯವಸ್ಥೆ ಬರಕಿದ ಪರದಲ್ಲಿ ಅಕ್ಕಸಾಲಿಗನ ಮಗ ಅಕ್ಕಸಾಲಿಗೆ ಕೆಲಸವನ್ನು ಮಾಡಬೇಕಾಯಿತು, ಚಮ್ಮಾರ ಮಗ ಚಮ್ಮಾರ್ತನವನ್ನೇ ಮಾಡಬೇಕಾಗಿತ್ತು. ಯಾವುದೇ ಆದಂತಹ ಸ್ಥಾನಮಾನ ಇದ್ದಿರಲಿಲ್ಲ, ಅವಕಾಶಗಳಿದ್ದಿರಲಿಲ್ಲ. ಮನುವಿನ ವರ್ಣಾಶ್ರಮ ವ್ಯವಸ್ಥೆಯಲ್ಲಿ ಅಂಥ ಒಂದು ಏನಿರ್ತಕ್ಕಂಥ ಕೇಳಿದಾಗ ಕಟ್ಟಳೆಗಳಿದ್ದು, ಅಂಥ ರೆಸ್ಟ್ರಿಕ್ಷನ್ಸ್ ಇದ್ದು, ನಿರ್ಬಂಧ. ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತೆಲ್ಲ ಏನಿರತಕ್ಕಂಥ ಕೇಳಿದಾಗ ತನ್ನ ಒಂದು ಆಸೆಗೋಸ್ಕರವಾಗಿ ಆಯಿತು ಅಥವಾ ತನ್ನ ಒಂದು ಏನು ಬೇಕೋ ಒಂದು ಆಪ್ಷನ್ ತನ್ನ ಆಯ್ಕೆ ಮಾಡಲಿಕ್ಕೆ ಮುಕ್ತವಂಥ ವ್ಯವಸ್ಥೆ ಇದೆ. ತನಗೆ ಸರಿ ಕಾಣಿಸಂದ ತನ್ನ ವಿದ್ಯಾರ್ಥಿಗೆ ಅನುಗುಣವಾಗಿ ಇಲ್ಲಿ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಉದ್ಯೋಗವನ್ನು ಪಡಿತಕ್ಕಂಥ ಹಕ್ಕು, ಪ್ರತಿಯೊಬ್ಬ ಪ್ರಜೆಗೂ ಉದ್ಯೋಗವನ್ನು ಪಡಿತಕ್ಕಂಥ ಹಕ್ಕಿದೆ. ಯಾವುದೇ ಮನಸ್ಸು ಮಾಡಿರೋ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಒಬ್ಬ ಜಿಲ್ಲಾಧಿಕಾರಿಗಳಾಗ್ಬೋದು, IAS ಮಾಡ್ಬೋದು, IPS ಮಾಡ್ಬೋದು. ಇಂತಹ ಯಾವುದೇ ಅಂತಹ ಒಂದು ಗ್ರಾಮೀಣ ಮಟ್ಟದಿಂದ ಹಿಡ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಯಾವುದೇ ಅಂತ ತನಗೆ ವಿದ್ಯಾರ್ಥಿಗೆ ಅನುಗುಣವಾಗಿ ತನ್ನ ಯೋಗ್ಯತೆಗೆ ಅನುಗುಣವಾಗಿ ಬೇಕಾದಂಥ ಆಯ್ಕೆ ಮಾಡ್ಕೋತಕ್ಕಂತಹ ಒಂದು ಹಕ್ಕನ್ನು ಇಲ್ಲಿ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಪೊಲಿಟಿಕಲ್ ರೈಟ್ಸ್ ಅಂತ ರೈಟ್ ಟು ಹೋಲ್ಡ್ ಪಬ್ಲಿಕ್ ಆಫೀಸ್, ಸಾರ್ವಜನಿಕ ಉದ್ಯೋಗ, ಸರ್ಕಾರದ ಉದ್ಯೋಗವನ್ನು ಪಡಿತಕ್ಕಂಥ ಹಕ್ಕು, ಅಂಥ ಉದ್ಯೋಗ ನೀಡ್ತಕ್ಕಂಥ ಹಕ್ಕು ಇಲ್ಲಿ ಹಕ್ಕನ್ನು ದಯಪಾಲಿಸಿದೆ. ಯಾವುದು ತಕ್ಕಂತ ಕೇಳಿದಾಗ ಈ ಭಾರತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಮೂರನೇದು ರೈಟ್ ಟು ಕ್ರಿಟಿಸೈಸ್ ದ ಗೋರ್ಮೆಂಟ್ ತಕ್ಕಂತ ನೋಡ್ತಾ ಇದ್ದೀವಿ. ಮೂರನೇದು ಸಾರ್ವಜನಿಕ ಸರ್ಕಾರವನ್ನು ಟೀಕಿಸ್ತಕ್ಕಂತಹ ಈ ಹಕ್ಕನ್ನು ನೋಡ್ತಾ ಇದ್ದೀವಿ. ರೈಟ್ ಟು ಕ್ರಿಟಿಸೈಸ್ ದ ಗೋರ್ಮೆಂಟ್ ತಕ್ಕಂತ ನೋಡ್ತಾ ಇದ್ದೀವಿ. ಇಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ
ಸರಿಯಾದ ಅಂದರೆ ಪ್ರಾಪರ್ ಟ್ರ್ಯಾಕ್ದತ್ತವಾಗಿ ಯಾವುದೇ ಅಂತ ಆಡಳಿತಾರೂಢ ಪಕ್ಷಗಳು ನಡೆದೇ ಇದ್ದಾಗ ಪ್ರಜೆಗಳ ಆಶೋತ್ತರಗಳನ್ನು ಈಡೇರಿಸಿದ ಸಂದರ್ಭದಲ್ಲಿ ಸರ್ಕಾರವನ್ನು ಟೀಕಿಸ್ತಕ್ಕಂಥ ಹಕ್ಕು ಕೂಡ ಯಾರಿಗಿರ್ತಕ್ಕಂಥ ಕೇಳಿದಾಗ ಪ್ರತಿಯೊಬ್ಬ ಪ್ರಜೆಗಿದೆ. ಸೊ ಅಂತಹ ಏನು ಮಾಡ್ಬೋದು ಅಂದರೆ ರೈಟ್ ಟು ಕ್ರಿಟಿಸೈಸ್ ದ ಗೋರ್ಮೆಂಟ್. ಸರ್ಕಾರ ಸರಿಯಾಗಿ ಆಶೋತ್ತರಗಳನ್ನು ಈಡೇರಿಸಲಿಲ್ಲ, ಜನಪರಂತ ಕಲ್ಯಾಣವನ್ನು ಮಾಡಲಿಲ್ಲ, ಅಥವಾ ತನ್ನ ಯೋಜನೆಗಳನ್ನು ಸಂವಿಧಾನದತ್ತವಾಗಿ ಆಡಳಿತ ನಡೆಸಿಲ್ಲ. ಸೊ ಯಾವುದೇ ಅಂತ ವ್ಯತಿರಿಕ್ತವಾಗಿ ನಡೀತು, ಅಥವಾ ಯಾವುದೇ ಭ್ರಷ್ಟಾಚಾರ ಆಯಿತು, ಆರೋಪಗಳ ಮಾಡಿದಂಥ ಸಂದರ್ಭ ಆಯಿತು, ಅಂಥವುಗಳನ್ನು ಟೀಕೆ ಮಾಡಲಿಕ್ಕೆ, ಏಕೆ ತಕ್ಕಂತ ಕೇಳಲಿಕ್ಕೆ ಟೀಕೆ ಮಾಡ್ತಕ್ಕಂಥ ಹಕ್ಕನ್ನು ಸರ್ಕಾರವನ್ನು ಯಾವುದೇ ರಾಜಕೀಯ ಆಡಳಿತಾರೂಢ ಆಗಿರ್ಬೋದು, ಅಥವಾ ಅಪೋಸಿಷನ್ ಪಾರ್ಟಿ ಆಗಿರ್ಬೋದು, ಅಥವಾ ಹಿಂದಿನ ಸರ್ಕಾರ ಆಗಿರ್ಬೋದು, ಯಾವುದೇ ಸರ್ಕಾರಗಳನ್ನು ಟೀಕಿಸಿ ಸರಿಯಾದಂಥ ಪ್ರಾಪರ್ ಟ್ರ್ಯಾಕ್ದತ್ತವಾಗಿ ಅಲ್ಲಿ ಸರಿಯಾಗಿ ನಡೆಯುವಂತೆ ಒಂದು ಪ್ರಾಪರ್ ಟ್ರ್ಯಾಕ್ದತ್ತವಾಗಿ ನಡೆಯುವಂತಹ ಒಂದು ಟೀಕಿಸಕ್ಕಂಥ ಅಧಿಕಾರ ಯಾರಿಗಿದೆ ಅಂತಕ್ಕಂಥ ಕೇಳಿದಾಗ ಇಲ್ಲಿ ಸರ್ಕಾರವನ್ನು ಟೀಕಿಸ್ತಕ್ಕಂಥ ಹಕ್ಕು ಅಧಿಕಾರ ಯಾರಿಗಿದೆ ಅಂತಕ್ಕಂಥ ಕೇಳಿದಾಗ ಇಲ್ಲಿ ಪ್ರಜೆಗಳಿಗಿದೆ. ಅಂತಹ ಒಂದು ರಾಜಕೀಯ ಹಕ್ಕನ್ನು ಪ್ರತಿಯೊಬ್ಬ ಪ್ರಜೆಗೆ ಇಲ್ಲಿ ನೀಡ್ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಇನ್ನು ಪೆಟಿಷನ್ ತಕ್ಕಂಥ ನೋಡ್ತಾ ಇದ್ದೀವಿ. ಇಲ್ಲಿ ಪೆಟಿಷನ್ ದೂರು ನೀಡುವ ಹಕ್ಕು ತಕ್ಕಂಥ ನೋಡ್ತಾ ಇದ್ದೀವಿ. ದೂರು ನೀಡ್ತಕ್ಕಂಥ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಇಲ್ಲಿ ಕಂಪ್ಲೇಂಟನ್ನು ನೀಡಿದಾಗ, ಕಂಪ್ಲೇಂಟನ್ನು ದೂರು ಮೀನ್ಸ್ ಏನಪ್ಪ ಅಂದರೆ ಕಂಪ್ಲೇಂಟು, ತನ್ನ ಏನಾದರೂ ಕೂಡ ಯಾವುದೇ ಸಮಾಜದಲ್ಲಿ ವಂಚನೆ ಆಯಿತು, ಅನ್ಯಾಯ ಆಯಿತು, ಆಕ್ರಮಣ ಆಯಿತು, ಅಥವಾ ಇನ್ನಿತರವಂಥ ತನ್ನ ಹಕ್ಕುಗಳನ್ನು ಸಿಗಲಿಲ್ಲ, ಯಾವುದೇ ಅಂಥ ಅನೈತಿಕತೆ ವ್ಯವಸ್ಥೆ ಆಯಿತು, ಅಥವಾ ದಬ್ಬಾಳಿಕೆ ಆಯಿತು, ದೌರ್ಜನ್ಯ ಆಯಿತು, ಅದರ ವಿರುದ್ಧವಾಗಿ ಪ್ರತಿಯೊಬ್ಬರಿಗೂ ಸರ್ಕಾರಕ್ಕೆ ದೂರನ್ನು ಕೊಡ್ತಕ್ಕಂಥ ಹಕ್ಕ, ಕಂಪ್ಲೇಂಟನ್ನು ನೀಡ್ತಕ್ಕಂಥ ರೈಟ್ ಟು ಪೆಟಿಷನ್ ದೂರನ್ನು ನೀಡ್ತಕ್ಕಂಥ ಹಕ್ಕನ್ನು ಇಲ್ಲಿ ದಯಪಾಲಿಸಿರ್ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದು. ದೀಸ್ ಆರ್ ಪೊಲಿಟಿಕಲ್ ರೈಟ್ಸ್ ತಕ್ಕಂಥ ನೋಡ್ತಾ ಇದ್ದು ವಿದ್ಯಾರ್ಥಿಗಳೇ. ಇಲ್ಲಿ ಅಂದರೆ ಮತದಾನ ಮಾಡ್ತಕ್ಕಂಥ ಹಕ್ಕು, ಚುನಾವಣೆ ಸ್ಪರ್ಶತಕ್ಕಂಥ ಹಕ್ಕು, ಸಾರ್ವಜನಿಕ ಉದ್ಯೋಗವನ್ನು ಪಡಿತಕ್ಕಂಥ ಹಕ್ಕು, ಸರ್ಕಾರ ಟೀಕಿಸ್ತಕ್ಕಂಥ ಹಕ್ಕು, ದೂರ ನೀಡ್ತಕ್ಕಂಥ ಹಕ್ಕು, ರೈಟ್ ಟು ವೋಟ್, ಕಾಂಟೆಸ್ಟ್ ಫಾರ್ ಎಲೆಕ್ಷನ್, ರೈಟ್ ಟು hold public office, right to criticize the government, right to petition. These are political rights ತಕ್ಕಂತ ನೋಡ್ತಾ ಇದ್ದೀವಿ. ಇಂತಹ ಈ ಹಕ್ಕುಗಳು ಯಾವುವು ತಕ್ಕಂತ ಕೇಳಿದಾಗ ರಾಜಕೀಯ ಹಕ್ಕುಗಳು. ಇಂತಹ ಒಂದು ರಾಜಕೀಯ ಹಕ್ಕುಗಳನ್ನು ಪ್ರತಿಯೊಬ್ಬ ಪ್ರಜೆಗೆ ಇಲ್ಲಿ ದಯಪಾಲಿಸಿರ್ತಕ್ಕಂಥ ನೋಡ್ತಾ ಇರ್ಬೋದು ವಿದ್ಯಾರ್ಥಿಗಳೇ. ಸೊ ಇನ್ನು ಕೊನೆಯದಾಗಿ ಇನ್ಯಾವುದು ತಕ್ಕಂತ ಕೇಳಿದಾಗ ಎಕನಾಮಿಕ್ ರೈಟ್ಸ್ ತಕ್ಕಂತ ನೋಡ್ತಾ ಇದ್ದೀವಿ. ಎಕನಾಮಿಕ್ ರೈಟ್ಸ್ ಮೂರನೇದಾಗಿ ಎಕನಾಮಿಕ್ ರೈಟ್ಸ್ ತಕ್ಕಂಥ ಆರ್ಥಿಕ ಹಕ್ಕುಗಳು ತಕ್ಕಂತ ನೋಡ್ತಾ ಇದ್ದೀವಿ. ಸೊ ರೈಟ್ ಟು ವರ್ಕ್, ರೈಟ್ ಟು ಪ್ರಾಪರ್ಟಿ, ರೈಟ್ ಟು ಕಾಂಟ್ಯಾಕ್ಟ್, ರೈಟ್ ಟು ಅರೆಸ್ಟ್ ಆಫ್ ಲೇಜರ್, ರೈಟ್ ಟು ಮಟೀರಿಯಲ್ ಇಲ್ಲಿ ಸೆಕ್ಯೂರಿಟಿ ತಕ್ಕಂತ ನೋಡ್ತಾ ಇದ್ದೀವಿ. ಅಂದರೆ ಇಲ್ಲಿ ಆಸ್ತಿ, ರೈಟ್ ಟು ವರ್ಕ್ ಮೀನ್ಸ್ ಆಸ್ತಿ ಹಕ್ಕು, ರೈಟ್ ಟು ಪ್ರಾಪರ್ಟಿ ಒಪ್ಪಂದದ ಹಕ್ಕು, ರೈಟ್ ಟು ಕಾಂಟ್ಯಾಕ್ಟ್ ಉದ್ಯೋಗದ ಹಕ್ಕು, ರೈಟ್ ಟು ರೆಸ್ಟ್ ಆ್ಯಂಡ್ ಲೇಜರ್ ವಿರಾಮ ಮತ್ತು ವಿಶ್ರಾಂತಿ ಹಕ್ಕು, ರೈಟ್ ಟು ಮೆಟೀರಿಯಲ್ ಆ್ಯಂಡ್ ಸೆಕ್ಯೂರಿಟಿ ಭೌತಿಕ ಸುಭದ್ರತೆ ಹಕ್ಕು ತಕ್ಕಂಥದ್ದನ್ನು ಇಲ್ಲಿ ಮುಖ್ಯವಾಗಿ ಇಲ್ಲಿ ಕೂಡ ದೀಸ್ ಆರ್ 5 ರೈಟ್ಸ್ ಆಫ್ ದ ಎಕನಾಮಿಕ್ ರೈಟ್ಸ್ ಟು ಇಂಡಿಯನ್ ಸಿಟಿಜನ್ಸ್ ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳು. ಆರ್ಥಿಕ ಹಕ್ಕುಗಳು ತಕ್ಕಂಥ ನೋಡ್ತಾ ಇದ್ದೀವಿ. ಆರ್ಥಿಕ ಹಕ್ಕುಗಳು ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಅಂದರೆ ಈ ಹಸಿವು, ದಾರಿದ್ರ್ಯ ಅಥವಾ ಉದ್ಯೋಗ ಇಲ್ಲದಿರ್ತಕ್ಕಂತಹ ವ್ಯಕ್ತಿಗಳು ಇಂತಹ ಒಂದು ಸ್ವಾತಂತ್ರ್ಯವನ್ನು ಪಡಲಿಕ್ಕೆ ಆರ್ಥಿಕ ಹಕ್ಕುಗಳನ್ನು ತನಗೆ ಸರಿ ಕಾಣದಂತೆ ಆರ್ಥಿಕ ಹಕ್ಕನ್ನು ಕೂಡ ಇವತ್ತು ಸರ್ಕಾರ ದಯಪಾಲಿಸಿರ್ತಕ್ಕಂಥದ್ದನ್ನು ನೋಡ್ತಾ ಇರ್ಬೋದು. ಅಂದರೆ ಪ್ರಾಚೀನ ಕಾಲದ ವರ್ಣಾಶ್ರಮ ಪದ್ಧತಿಯಲ್ಲಿ, ಮನುವಿನ ವರ್ಣಾಶ್ರಮ ಪದ್ಧತಿಯಲ್ಲಿ, ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಂಥ ಒಂದು ವ್ಯವಸ್ಥೆ, ಬ್ರಾಹ್ಮಣ ಆತ ದೇವರ ಬಾಯಿಂದ ಹಿಡಿದ ಸಂದರ್ಭದಲ್ಲಿ ಆತ ಸಹಜವಾಗಿ ಏನು ಮಾಡಬೇಕು ತಕ್ಕ ರಾಜ ಮಹಾರಾಜರ ನಿರ್ದೇಶನ ಕೊಡಬೇಕು, ಕೇವಲ ಹೇಳಿಕೆ ನೀಡಬೇಕು, ಯಾವುದೇ ಶಾರೀರಿಕವನ್ನು ಮಾಡಬಾರ್ದು, ಆತ ಉನ್ನತ, ಆತ ಶ್ರೇಷ್ಠ, ಆತ ದೇವರು ಬಾಯಿಂದ ಹೊಡಿತಕ್ಕಂಥ ಒಂದು ಮೂಢನಂಬಿಕೆ ಇತ್ತು. ಇನ್ನು ಎರಡನೇದು ರಾಜ್ಯರಂದರೆ, ರಾಜರಂದರೆ ದೇವರಿಂದ ಭುಜದಿಂದ ಹಿಡಿದವನು ಅವನು ರಾಜ್ಯವನ್ನೇ ಆಳಬೇಕು. ಆಮೇಲೆ ಹೊಟ್ಟೆಯಿಂದ ಹಿಡಿದಂಥ ವೈಶ್ಯರು ಸಹಜವಾಗಿ ದೇವರ ಹೊಟ್ಟೆಯಿಂದ ಹಿಡಿದವನು ವೈಶ್ಯ, ಹೊಟ್ಟೆಪಾಡಿಗಾಗಿ ಆತ ಕೃಷಿ ಕೆಲಸ ಮತ್ತು ಉದ್ಯೋಗ ವಿನಿಮಯಗಳನ್ನು ಮಾಡಬೇಕು. ಇನ್ನು ಶೂದ್ರ ತಕ್ಕಂತ ಕೇಳಿದಾಗ ಆತ ದೇವರ ಪಾದನ ಹಿಡಿದವನು ಅವನು 3 ಜನರ ಪಾದ ಸೇವೆ ಮಾಡಬೇಕಂಥ ಈ ರಿಸ್ಟ್ರಿಕ್ಷನ್ಸ್ ಇತ್ತು. ಆವಾಗ ಉಳ್ಳವರು ಉಳಿದಿರ್ತಕ್ಕಂಥ ವ್ಯಕ್ತಿಗಳನ್ನು ಏನು ಮಾಡ್ತಿದ್ರು ತಕ್ಕಂತ ಕೇಳಿದಾಗ ಸಾಕಷ್ಟುವಾಗಿ ಯಂತ್ರಗಳಂತೆ ದುಡಿಸ್ಕೊಂಡು 2 ಹೊತ್ತಿಗೆ ಗಂಜಿಗೆ ಗತಿ ಇಲ್ಲದೆ ಕೂಡ ಏನಪ್ಪ ಅಂದರೆ ಅವ್ರು ದುಡಿಸ್ಕೊಂಡು ಒಂದು ಎಕ್ಸ್ಪ್ಲಾಯ್ಟೇಷನ್ ಆಗ್ತಕ್ಕಂಥ ವ್ಯವಸ್ಥೆ ಇತ್ತು. ಆವಾಗ ಹಸಿವು, ದಾರಿದ್ರ್ಯ, ಆಮೇಲೆ ನಿರುದ್ಯೋಗ ಇವ್ರಿಗಿಲ್ಲದ ಸಂದರ್ಭದಲ್ಲಿ ಆರ್ಥಿಕವಾದಂತಹ ಈ ಸ್ವಾತಂತ್ರ್ಯ ಇಲ್ಲದೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ದೈನಂದಿನ ಜೀವನ ನಡೆಸಲಿಕ್ಕೆ ಕಷ್ಟಕರಪಂತಕ್ಕಂಥ ವ್ಯವಸ್ಥೆ, ಕಷ್ಟವಾದಂಥ ಒಂದು ವಾತಾವರಣವನ್ನು ಏನಪ್ಪಾದರೆ ನಿರ್ಮಾಣ ಆಗಿತ್ತು ಪ್ರಾಚೀನ ಕಾಲದಲ್ಲಿ. ಆದರೆ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಂಥ ಹಕ್ಕುಗಳನ್ನು ಪ್ರತಿಯೊಬ್ಬ ಪ್ರಜೆಗೆ ನೀಡಿದೆ ತಕ್ಕಂತ ಕೇಳಿದಾಗ ಎಕನಾಮಿಕ್ ರೈಟ್ಸನ್ನು ನೀಡ್ತಾ ಇದೆ. ಇವತ್ತು ಎಕನಾಮಿಕ್ಸ್ ಅಂತ ರೈಟ್ ಟು ವರ್ಕ್, ಆಸ್ತಿ ಹಕ್ಕು ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬ ಪ್ರಜೆಗೆ ಇಲ್ಲಿ ಹಣವನ್ನು ಸಂಪಾದಿಸುವ, ತನಗೆ ಸರಿ ಕಾಣಿಸ್ತಂಥ ಉದ್ಯೋಗವನ್ನು ಮಾಡ್ತಕ್ಕಂಥ ಹಕ್ಕು, ಉದ್ಯೋಗನ ಆಯ್ಕೆ ಮಾಡ್ಕೊಳ್ತಕ್ಕಂಥ
ಹಕ್ಕು. ಕೃಷಿಯನ್ನೇ ಆಗ್ಬೋದು, ಮೀನುಗಾರನೇ ಆಗ್ಬೋದು, ಡ್ರೈವರ್ನೇ ಆಗ್ಬೋದು, ಲೆಕ್ಚರ್ನೇ ಆಗ್ಬೋದು, ಯಾವುದೇ ಆದಂಥ ಸರ್ಕಾರ ಉದ್ಯೋಗಗಳನ್ನು ಪಡಿತಕ್ಕಂಥ ಹಕ್ಕು ಪ್ರತಿಯೊಬ್ಬ ಪ್ರಜೆಗೆ ತನಗೆ ಸರಿ ಕಾಣುವಂಥ ಯಾವುದೇ ವ್ಯಾಪಾರ ವಹಿವಾಟುಗಳನ್ನು ಮುಂದುವರಿಸ್ತಕ್ಕಂಥ ಹಕ್ಕು. ಸೊ ಇಂತಹ ಒಂದು ಸಮಾಜದಲ್ಲಿ ಒಂದು ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಿ ಏನು ಮಾಡಿರ್ತಕ್ಕಂಥ ಕೇಳಿದಾಗ ಸಮಾಜದ ಅನಿಷ್ಟ ಪದ್ಧತಿಗಳನ್ನು ಚಮ್ಮಾರನ ಮಗ ಚಮ್ಮಾರ್ತನೇ ಮಾಡಬೇಕತಕ್ಕಂಥ ವ್ಯವಸ್ಥೆ ಇವತ್ತೆಲ್ಲ. ಇಂಥ ಅನಿಷ್ಟ ಪದ್ಧತಿಯನ್ನು ಹೋಗಲಾಡಿಸಿ ಪ್ರತಿಯೊಬ್ಬ ಪ್ರಜೆಗೆ ಏನು ಮಾಡಬಹುದಕ್ಕಂತ ಕೇಳಿದಾಗ ತನಗೆ ಸರಿ ಕಾಣಿಸಂತಹ ಉದ್ಯೋಗವನ್ನು ಪಡಿತಕ್ಕಂಥ ಹಕ್ಕು, ಆಸ್ತಿಯನ್ನು ಪಡಿತಕ್ಕಂಥ ಹಕ್ಕು ಪ್ರತಿಯೊಬ್ಬ ಪ್ರಜೆಗೆ ಇರತಕ್ಕಂಥ ಈ ವ್ಯವಸ್ಥೆಯನ್ನು ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ. ಅಂದರೆ ತನಗೆ ಸರಿ ಕಾಣಿಸಂತಹ ಒಂದು ನಿಟ್ಟಿನಲ್ಲಿ ಒಳ್ಳೆಯ ಅತ್ಯುತ್ತಮವಂತಹ ತನ್ನ ವಿದ್ಯಾರ್ಥಿಗೆ ಅನುಗುಣವಾಗಿ, ತನ್ನ ಮನಸ್ಸಾಕ್ಷಿಗೆ ಅನುಗುಣವಾಗಿ, ಸಾಕ್ಷಿಗೆ ಅನುಗುಣವಾಗಿ ಬೇಕಾದಂಥ ಉದ್ಯೋಗವನ್ನು ಪಡಿತಕ್ಕಂಥ ಹಕ್ಕು ಈ ಆಸ್ತಿ ಹಕ್ಕನ್ನು ರೈಟ್ ಟು ವರ್ಕ್ ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಇನ್ನು ರೈಟ್ ಟು ಪ್ರಾಪರ್ಟಿ ತಕ್ಕಂಥ ನೋಡ್ತಾ ಇದ್ದೀವಿ, ಒಪ್ಪಂದದ ಹಕ್ಕು ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ರೈಟ್ ಟು ಪ್ರಾಪರ್ಟಿ, ಒಪ್ಪಂದ ಹಕ್ಕು ತಕ್ಕಂಥ ನೋಡ್ತಾ ಇದ್ದೀವಿ. ಪ್ರತಿಯೊಬ್ಬ ಪ್ರಜೆಯು ತನ್ನ ಆರ್ಥಿಕ ಚಟುವಟಿಕೆಯನ್ನು ಮಾಡಿಕೊಳ್ಳಿಕ್ಕೆ ಸರ್ಕಾರ ಹಲವಾರು ಒಂದು ಒಪ್ಪಂದಗಳನ್ನು ಖಾಸಗಿ ವ್ಯಕ್ತಿಗಳು ಸರ್ಕಾರ ಜೊತೆಗೆ ಆಯಿತು ಅಥವಾ ಖಾಸಗಿ ವ್ಯಕ್ತಿ ರಂಗಗಳಲ್ಲೇ ಆಯಿತು ಕೂಡ ಒಪ್ಪಂದಗಳ ಮೂಲಕವಾಗಿ ಇಲ್ಲಿ ನೋಡುವ ಒಪ್ಪಂದಗಳ ಮೂಲಕವಾಗಿ ಮಾಡ್ಕೋಬೋದು. ಲೀಸ್ ಮೇಲೆ ಒಂದು ಕಾಂಟ್ರಾಕ್ಟ್ ಅಂತ ತೆಗೆದುಕೊಳ್ಬೋದು, ಅಥವಾ ಈ ಒಂದು ಮನೆ ಬಿಲ್ಡಿಂಗನ್ನು ಕಟ್ಕೊಳ್ಳಲಿಕ್ಕೆ ಕಾಂಟ್ರಾಕ್ಟ್ ಅಂತ ಒಪ್ಪಂದಗಳನ್ನು ಮಾಡ್ಕೋತಾರೆ. ಅಥವಾ ಈಗ ಉಳ್ಳವರು ಭೂಮಿ ಇರ್ತಾರೆ, ಭೂಮಿ ಇಲ್ಲದಿರೋ ಸಂದರ್ಭದಲ್ಲಿ ಇಂತಿಷ್ಟು ವರ್ಷ ಏನಪ್ಪ ಅಂತಂದರೆ ನಿನಗೆ ಕೊಡ್ತಾ ಇದ್ದೇವೆ, ಇಷ್ಟು ದುಡ್ಡು ಕೊಡಬೇಕು ಅಥವಾ ವರ್ಷಕ್ಕೆ ಇಷ್ಟು ಕೊಡಬೇಕು, ಕಂಡೀಷನ್ ಹಾಕ್ತಕ್ಕಂಥನ್ನ. ಹೀಗೆ ಹಲವಾರು ನಾವು ಪ್ರತಿಯೊಂದು ವೃತ್ತಿಗಳಲ್ಲಿ ನೋಡ್ತಾ ಇದ್ದೀವಿ. ಪ್ರೊಫೆಷ್ನಲ್ಲಿ ಏನಪ್ಪ ಅಂದರೆ ಈ ಕಾಂಟ್ರಾಕ್ಟ್ ಬೇಸಿಸ್ ತಕ್ಕಂಥ ನೋಡ್ತಾ ಇದ್ದೀವಿ. ಒಪ್ಪಂದಗಳ ಮೂಲಕವಾಗಿ ಆತನಿಗೆ ಏನು ಸರಿ ಕಾಣಪ್ಪ ಅಂದರೆ ಒಪ್ಪಂದ ಮಾಡಿಕೊಳ್ಬೋದು, ಸರಿ ಕಾಣದೇ ಇರೋ ಸಂದರ್ಭದಲ್ಲಿ ಒಪ್ಪಂದಗಳನ್ನು ಮಾಡಿಕೊಳ್ಳದೇ ಇರ್ಬೋದು. ಸೊ ಆ ನಿಟ್ಟಿನಲ್ಲಿ ಇಲ್ಲಿ ಸರ್ಕಾರ ಒಂದು ಕೋರ್ಟ್ಗಳ ಮೂಲಕವಾಗಿ ಆಯಿತು ಅಥವಾ ತಂದೆ ಅಂತ ಒಂದು ಬಾಂಡ್ ಪೇಪರ್ಗಳ ಮೂಲಕವಾಗಿ ಏನಪ್ಪ ಅಂದರೆ ಒಪ್ಪಂದಗಳನ್ನು ಮಾಡಿಕೊಳ್ತಕ್ಕಂಥ ಅಂದರೆ ಆರ್ಥಿಕ ಚಟುವಟಿಕೆಗಳನ್ನು ಸುಗಮವಾಗಿಕೊಳ್ಳಲಿಕ್ಕೆ ಅಥವಾ ಆ ಒಂದು ಪಂಚರ ನಡುವೆ ಆಯಿತು, ಸರ್ಕಾರದ ನಡುವೆ ಆಯಿತು, ಅಥವಾ ಇನ್ನಿತಿರುವಂಥ ಖಾಸಗಿ ಮತ್ತು ಖಾಸಗಿಯೇತರ ಅಂಥ ಒಂದು ವ್ಯವಸ್ಥೆ ಆಯಿತು, ಗೋರ್ಮೆಂಟ್ ಅಥವಾ ನಾನ್ ಗೋರ್ಮೆಂಟೈಜೇಷನ್ ಆಯಿತು. ಇಂತಹ ಸಂಘಟಿತ ಅಸಂಘಟಿತ ವಲಯಗಳಲ್ಲಿ ಏನು ಮಾಡತಕ್ಕಂತ ಕೇಳಿದಾಗ ಹಲವಾರು ಒಪ್ಪಂದಗಳ ಮೂಲಕವಾಗಿ ಉದ್ಯೋಗವನ್ನು ಮಾಡಿಕೊಳ್ತಕ್ಕಂತಹ ಅನೇಕವಂಥ ಉದಾಹರಣೆಗಳನ್ನು ಇವತ್ತು ರೋಡ್ ಕಾಂಟ್ರಾಕ್ಟ್ ನೋಡ್ತಾ ಇದ್ದೀವಿ, ಬಿಲ್ಡಿಂಗ್ ಕಾಂಟ್ರಾಕ್ಟ್ ನೋಡ್ತಾ ಇದ್ದೀವಿ, ಕೃಷಿ ರಂಗದಲ್ಲಿ ನೋಡ್ತಾ ಇದ್ದೀವಿ, ಇಂಡಸ್ಟ್ರಿಯಲ್ ವ್ಯವಸ್ಥೆಯಲ್ಲಿ ನೋಡ್ತಾ ಇದ್ದೀವಿ. ಒಪ್ಪಂದಗಳ ಮೂಲಕವಾಗಿ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಉದ್ಯೋಗವನ್ನು ನಡೆಸ್ತಕ್ಕಂಥ ವ್ಯವಸ್ಥೆ, ಆರ್ಥಿಕ ಒಂದು ವ್ಯವಸ್ಥೆಯನ್ನು ಪಡಲಿಕ್ಕೆ ಇಂತಹ ಈ ಒಪ್ಪಂದದ ಹಕ್ಕನ್ನು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಇನ್ನು ಮೂರನೇದು ರೈಟ್ ಟು ಕಾಂಟ್ರಾಕ್ಟ್, ಉದ್ಯೋಗದ ಹಕ್ಕನ್ನು ನೋಡ್ತಾ ಇದ್ದೀವಿ. ಸೊ ವಿದ್ಯಾರ್ಥಿಗಳೇ, ಇಷ್ಟೇ ನಾನು ಕಳೆದ ಒಂದು ತರಗತಿಯಲ್ಲಿ ಕೂಡ ಹೇಳ್ತಾ ಇದ್ದೇನೆ. ಸೊ ಪ್ರಾಚೀನ ಕಾಲದಲ್ಲಿ ಅನಿಷ್ಟ ಪದ್ಧತಿಗಳು, ನಿರ್ಬಂಧನೆಗಳು ಹಾಕಿ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸಮಾಜ ಮತ್ತು ಸರ್ಕಾರ ಇವತ್ತು ಮಾನ್ಯತೆ ನೀಡಿ ವ್ಯಕ್ತಿತ್ವದ ಪರಿಪೂರ್ಣತೆಯನ್ನು ಮುಟ್ಟಲು ಸಹಾಯಕವಾಗಿರೋ ಸಾಮಾಜಿಕ ವಾತಾವರಣ ಹಕ್ಕುಗಳು ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಲಾಸ್ಕಿಯವರು ಹೇಳ್ತಾರೆ. ಸೊ ತನ್ನ ಸರಿ ಕಾಣಂತಹ ಉದ್ಯೋಗ ಮಾಡಿಕೊಳ್ತಕ್ಕಂಥ ಹಕ್ಕು ಪ್ರತಿಯೊಬ್ಬ ಪ್ರಜೆಗೆ ಇರತಕ್ಕಂತಹ ಈ ವಿಚಾರ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಉದ್ಯೋಗ ಮಾಡಿಕೊಳ್ತಕ್ಕಂಥ ಹಕ್ಕು, ಉದ್ಯೋಗವನ್ನು ತನಗೆ ಸರಿ ಕಾಣಂತಹ ಉದ್ಯೋಗವನ್ನು ಮಾಡ್ಬೋದು ತಕ್ಕಂಥನ್ನು ನೋಡ್ಬೋದು. ಸೊ ಇವತ್ತು ನೋಡ್ತಾ ಇದ್ದೀವಿ, ಸಾಮಾನ್ಯವಂತಹ ಯಾವುದೇ ಜಾತಿ ಅಥವಾ ಯಾವುದೇ ಧರ್ಮದಲ್ಲಿ ಹುಟ್ಟಿದವರು ಕೂಡ ತನಗೆ ಸರಿ ಕಾಣಂತಹ ಉನ್ನತ ಹುದ್ದೆಗಳನ್ನು ಪಡಲಿಕ್ಕೆ, ಉನ್ನತ ಉದ್ಯೋಗವನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ. ಯಾವುದೇ ಅಂತಹ ನಿರ್ಬಂಧನೆಗೆಲ್ಲ ಮುಕ್ತವಾದಂತಹ ಅವಕಾಶ ಇದೆ. ತನ್ನ ವಿದ್ಯಾರ್ಥಿಗೆ ಅನುಗುಣವಾಗಿ, ತನ್ನ ಅರ್ಹತೆಗೆ ಅನುಗುಣವಾಗಿ ಇವತ್ತು ಸರ್ಕಾರ ಉದ್ಯೋಗವನ್ನು ಕೊಡ್ತಕ್ಕಂತಹ ಈ ಉದ್ಯೋಗದ ಹಕ್ಕನ್ನು ನೋಡ್ತಾ ಇದ್ದೀವಿ. ನಂಬರ್ 4th ಒನ್, ಸೊ ರೈಟ್ ಟು ರೆಸ್ಟ್ ಆ್ಯಂಡ್ ಲೈಜರ್ ತಕ್ಕ ವಿರಾಮ ಮತ್ತು ವಿಶ್ರಾಂತಿ ಹಕ್ಕು ತಕ್ಕಂತ ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಇವತ್ತು ಅನೇಕವಂತಹ ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಅಥವಾ ಇನ್ನಿತವಂತಹ ಯಾವುದೇ ಮಾಲೀಕಶಾಹಿ ವ್ಯವಸ್ಥೆಯಲ್ಲಿ ನೋಡ್ತಾ ಇದ್ದೀವಿ. ಪ್ರಾಚೀನ ಕಾಲದಲ್ಲಿ ಹೇಗಿರ್ತಕ್ಕಂಥ ಕೇಳಿದಾಗ ಅದು ದುಡಿಯಲಿಕ್ಕೆ ಇತಿಮಿತಿಗಳೇ ಇದ್ದಿರಲಿಲ್ಲ. ಮುಂಜಾನೆ ಸೂರ್ಯೋದಯ ಆದರೆ ರಾತ್ರಿಯವರೆಗೂ ಕೂಡ ಇತ್ತು, ಜೀತ ಪದ್ಧತಿ ಇತ್ತು, ಅನಾಗರಿಕತೆ ಒಂದು ವ್ಯವಸ್ಥೆ ಇತ್ತು. ಆದರೆ ಇವತ್ತು ಹಾಗೆಲ್ಲ. ಇವತ್ತು ವಿರಾಮ ಮತ್ತು ವಿಶ್ರಾಂತಿ ಹಕ್ಕಿದೆ. ಇವತ್ತು ಯಾವುದೇ ಆದಂಥ ಗಣಿ ಕೈಗಾರಿಕೆ ಆಗ್ಬೋದು, ಕಾರ್ಖಾನೆ ಆಗ್ಬೋದು, ಶುಗರ್ ಇಂಡಸ್ಟ್ರಿ ಆಗ್ಬೋದು, ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಆಗಿರ್ಬೋದು, ಇನ್ನಿತವಂಥ ಯಾವುದೇ ಆದಂಥ ಒಂದು ನೌಕರನು ಸುಮಾರವಾಗಿ ಆತನಿಗೆ ಗರಿಷ್ಠ ಎಷ್ಟು ಅವಧಿ ದುಡಿಸ್ಕೋಬೇಕು ತಕ್ಕಂತ ಕೇಳಿದಾಗ ಇವತ್ತು 8 ಗಂಟೆ ಕಾಲ. ಆಮೇಲೆ ಕನಿಷ್ಠ ಸರ್ಕಾರ ಕೂಡ ಏನಪ್ಪ ಎಷ್ಟೇ ಕೂಲಿಯನ್ನು ಕೊಡಬೇಕು ತಕ್ಕಂಥ ನಿಗದಿತ ಮಾಡ್ತದೆ. 2 hours, ಎವ್ರಿ 2 hours ಆದ ತಕ್ಷಣ ಆತನಿಗೆ ಏನು ಮಾಡಬೇಕು ತಕ್ಕಂತ ಕೇಳಿದಾಗ 15ರಿಂದ 20 ನಿಮಿಷನ ರೆಸ್ಟ್ ಕೊಡಬೇಕು. ಆಮೇಲೆ ಮತ್ತೆ 2 ತಾಸು ಆದ ತಕ್ಷಣ ಏನು ಮಾಡಬೇಕು ತಕ್ಕಂತ ಕೇಳಿದಾಗ ಆತನಿಗೆ ಲಂಚ್ ಬ್ರೇಕ್ ಬಿಡಬೇಕು. ಊಟದ ಮಧ್ಯಾವಧಿ ಅಥವಾ ಊಟದ ವಿರಾಮವನ್ನು ಬಿಡಬೇಕು. ಮತ್ತೆ 2 ತಾಸು ಆದ ತಕ್ಷಣ ಆತನಿಗೆ ಏನು ಮಾಡಬೇಕು ತಕ್ಕಂತ ಕೇಳಿದಾಗ ಟೀ ಬ್ರೇಕನ್ನು ಕೊಡಬೇಕು. ಮತ್ತೆ 2 ತಾಸು ಆದ ತಕ್ಷಣ ಆತನಿಗೆ ಏನು ಬೇಕು, ಮನೆಗೆ ಬಿಡಬೇಕು. ಸೊ ಹೆಚ್ಚಿಗೆ ಏನಾದರೂ ಕೂಡ ದುಡಿಸ್ಕೊಂಡ್ರೆ ಅದಕ್ಕೆ ಟೈಮ್ ತಕ್ಕಂಥನ್ನು ಕೊಡಬೇಕು, ಟೈಮ್. ಆಮೇಲೆ ಎಂತಹ ಆತನಿಗೆ ಇದೇ ತಕ್ಕಂತ ಕೇಳಿದಾಗ
ಒಳ್ಳೆಯ ಸುಂದರ ಅಥವಾ ಒಳ್ಳೆಯ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು. ಆತನಿಗೆ ಒಂದು ಒಳ್ಳೆಯ ವಿಶ್ರಾಂತಿ ಪಡಲಿಕ್ಕೆ ಎಲ್ಲ ಒಂದು ಅವಕಾಶ ಇರಬೇಕು. ಆತನಿಗೆ ಕ್ವಾರ್ಟರ್ಸ್ ಇರಬೇಕು. ಸೊ ಯಾವುದೇ ಇಂಡಸ್ಟ್ರಿಯಲ್ಲಿ ಬರಲಿ ಹೋಗಲು ಏನಪ್ಪ ಅಂದರೆ ಆತನಿಗೆ ಅವಕಾಶ ಇರಬೇಕು. ಅಲ್ಲಿ ವಿರಾಮ ಮತ್ತು ವಿಶ್ರಾಂತಿ ಪಡಲಿಕ್ಕೆ ಆತನಿಗೆ ಏನಿದೆ ತಕ್ಕಂತ ಕೇಳಿದಾಗ ಒಂದು ಹಕ್ಕು ಇದೆ ತಕ್ಕಂದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಸೊ ಇಲ್ಲಿ 4th 1 3rd 1 ಆಯಿತು. 4th 1 ವಿರಾಮ ಮತ್ತು ವಿಶ್ರಾಂತಿ ಅಂದರೆ ಎವ್ರಿ 2 ಅವರ್ಸಿಗೆ ಏನಪ್ಪ ಅಂದರೆ ಆತನಿಗೆ ರೆಸ್ಟ್ ಆಗಬೇಕು. ಒಂದು ವಾರದ ರಜೆ ಕೊಡಬೇಕು, ಸರಿಯಾಗಿ ವೇತನವನ್ನು ಕೊಡಬೇಕು, ಆಮೇಲೆ ಇಂತಿಂತಿಗೆ ವರ್ಷಕ್ಕಿಂತಿಷ್ಟು ರಜವನ್ನು ಕೊಡಬೇಕು, ಆತನಿಗೆ ಮೆಡಿಕಲ್ ಲೀವನ್ನು ಕೊಡಬೇಕು. ಸೊ ಅದಕ್ಕೆ ಈ ರೀತಿಯಾಗಿ ಏನು ಕರಿತೀವಿ ನಾವು ವಿರಾಮ ಮತ್ತು ವಿಶ್ರಾಂತಿ ಹಕ್ಕು ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಏನಪ್ಪ ಅಂದರೆ ನೋಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ 5th 1 ರೈಟ್ ಟು ಮೆಟೀರಿಯಲ್ ಆ್ಯಂಡ್ ಸೆಕ್ಯೂರಿಟಿ, ಭೌತಿಕ ಸುಭದ್ರತೆ ಹಕ್ಕನ್ನು ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಇವತ್ತು ಭೌತಿಕ ಸುಭದ್ರತೆ ಹಕ್ಕನ್ನು ಆಧುನಿಕ ರಾಜ್ಯಗಳು ಕಲ್ಯಾಣ ರಾಜ್ಯ ಸ್ಟೇಟ್ಸ್ ಆರ್ ವೆಲ್ಫೇರ್ ಸ್ಟೇಟ್ಸ್ ತಕ್ಕಂದು ನೋಡ್ತಾ ಇದ್ವಿ. ತಾಯಿ ಗರ್ಭಕೋಶದಿಂದ ಹಿಡಿದು ಸಮಾಧಿ ಹೊಂದುವವರಿಗೆ ನಾವೇನು ಕರಿತೀವಿ ಅಂದರೆ ವೆಲ್ಫೇರ್ ಸ್ಟೇಟ್ಸ್ ತಕ್ಕಂದು ನೋಡ್ತಾ ಇದ್ವಿ. ಕಲ್ಯಾಣ ರಾಜ್ಯ ತಕ್ಕಂದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ವಿ. ಪ್ರಜೆಗಳು ಯೋಗಕ್ಷೇಮ ಹಲವಾರು ಯೋಜನೆಗಳನ್ನು ಇಲ್ಲಿ ನೀಡ್ತಾ ಇದೆ. ಇವತ್ತು ಅಶಕ್ತರಿಗಾಯಿತು ಅಥವಾ ಪ್ರತಿಯೊಬ್ಬರಿಗೂ ಕೂಡ ಒಂದು ಭೌತಿಕ ಸುಭದ್ರತೆ ಹಕ್ಕನ್ನು ನೋಡ್ತಾ ಇದ್ದೀವಿ. ಯಾವುದೇ ಅಂತ ಉದ್ಯೋಗ ಮಾಡ್ತಕ್ಕಂಥ ಸುಭದ್ರತೆನೇ ಹೇಗೆ ಕೊಡ್ತಾ ಇದ್ದೀವಿ. ಉದ್ಯೋಗ ಮಾಡ್ತಕ್ಕಂಥ ನೌಕರರು ಆಕಸ್ಮಿಕವಾಗಿ ನಿಧನ ಹೊಂದಿದರೆ ಆತನ ತಾಯಿಗೆ ಕೊಡ್ತಾರೆ, ಅಥವಾ ಮಕ್ಕಳು ಏನಾದರೂ ಕೂಡ 18 ವರ್ಷ ದೊಡ್ಡಿದ್ರೆ ಆತನಿಗೆ ನೀಡಿ ಏನಪ್ಪ ಅಂದರೆ ಆತನಿಗೆ ರಕ್ಷಣೆ ಇರ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಅಥವಾ ಏನಾದರೂ ಕೂಡ ಅವನಿಗೆ ಅಪಘಾತ ಆಯ್ತು ಅಂತಂದರೆ ಕೈ ಹೋಯಿತು, ಕಾಲು ಹೋಯಿತು, ಅದಕ್ಕೆ ಕೂಡ ಪರಿಹಾರವನ್ನು ಕೊಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಭೌತಿಕ ಸುಭದ್ರತೆ ಹಕ್ಕನ್ನು ಇಲ್ಲಿ ಈ ಒಂದು ಕೆಲಸ ನೋಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಆಮೇಲೆ ಆತನಿಗೆ ಏನಾದರೂ ಕೂಡ ಆ ಅನಾರೋಗ್ಯ ಹದಗೆಟ್ಟು ಅಥವಾ ಏನಾದರೂ ಕೂಡ ತೊಂದರೆ ಸಿಲ್ಕಂದ್ರೆ ಅಲ್ಲಿ ಕೂಡ ಸೀಕ್ ಲೀವ್ ತಕ್ಕಂಥದ್ದನ್ನು ಇಲ್ಲಿ ನೀಡ್ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ಭೌತಿಕ ಸುಭದ್ರತೆ ಹಕ್ಕನ್ನು ನೋಡ್ತಾ ಇದ್ದೇವೆ. ಇನ್ನು ಆತನಿಗೆ ಏನಾದರೂ ಕೂಡ ಈ ಅಸಿಡು, ಆಮ್ಲ, ಅನಿಲ ಇಂಥ ಗಣಿ ಕೈಗಾರಿಕೆ ಇತರಂಥ ಕಾರ್ಖಾನೆ ಪ್ರಯೋಗಾಲಯಗಳಲ್ಲಿ ಮಾಡುವಂಥ ಸಂದರ್ಭದಲ್ಲಿ ಆತನಿಗೆ ಕೈಗೆ ಹ್ಯಾಂಡ್ ಗ್ಲೌಸು, ಕಾಲಿಗೆ ಗಮ್ ಬೋರ್ಡ್ಸು, ತಲೆಗೆ ಎತ್ತರದ ಕೆಲಸ ಮಾಡೋ ಸಂದರ್ಭದಲ್ಲಿ ಅಥವಾ ರೋಡ್ ಮೇಲೆ ಎತ್ತರ ನಿಂತುವಂಥ ಡೇಂಜರ್ ಕೆಲಸ ಮಾಡೋದ್ರಲ್ಲಿ ಹೆಲ್ಮೆಟು, ಎತ್ತರದಲ್ಲಿ ಮಾಡೋ ಸಂದರ್ಭದಲ್ಲಿ ಅಥವಾ ಸೇಫ್ಟಿ ಬೆಲ್ಟು, ಇವೆಲ್ಲ ಕೆಲ ಏನು ಖರ್ಚು ಅಂದರೆ ದೀಸ್ ಆರ್ ರೈಟ್ ಟು ಮಟೀರಿಯಲ್ ಸೆಕ್ಯೂರಿಟಿ ತಕ್ಕಂಡು ನೋಡ್ತಾ ಇದ್ದೀವಿ. ಅಂದರೆ ಆ ಎಲ್ಲ ವಸ್ತುಗಳು ಕೂಡ ಮಟೀರಿಯಲ್ಸು ಕೂಡ ಅಲ್ಲಿ ಸೂಕ್ತವಂತಹ ಒಂದು ಒಳ್ಳೆಯ ಗಾಳಿ ಬೆಳಕು ಸಿಗಬೇಕು, ಎಲ್ಲ ವ್ಯವಸ್ಥೆ ಇರಬೇಕು. ಆ ಎಲ್ಲ ಒಂದು ಸಲಕರಣೆ ಉಪಕರಣಗಳು ಕೂಡ ಅಲ್ಲಿ ಕೆಲಸ ಮಾಡುವಂಥ ಒಂದು ಸಂದರ್ಭದಲ್ಲಿ ಇರಬೇಕು. ಈಗ ಎತ್ತರದ ಮೇಲೆ ಒಂದು ತೆಂಗಿನ ಗಿಡದ ಎತ್ತರ ಮೇಲೆ ಅಥವಾ ಎತ್ತರದ ಒಂದು ಬಿಲ್ಡಿಂಗ್ ಕೆಲಸ ಮಾಡೋ ಸಂದರ್ಭದಲ್ಲಿ ಒಂದು ಸೇಫ್ಟಿ ಬೆಲ್ಟು, ಆಮೇಲೆ ಅಲ್ಲೆಲ್ಲ ಅದರಿಗೆ ಕೈಗೆ ಗ್ಲೋಸ್ ಆಗಲಿ ಅಥವಾ ಇರ್ತಕ್ಕಂಥ ವ್ಯವಸ್ಥೆ ಆಗಲಿ, ಹೀಗೆಲ್ಲ ಒಂದು ಸಲಕರಣೆಗಳು, ಅದಕ್ಕೆ ನಾವು ಮಟೀರಿಯಲ್ ಟು ಸೆಕ್ಯೂರಿಟಿ ಭೌತಿಕ ಸುಭದ್ರತೆಯ ಹಕ್ಕನ್ನು ಇಲ್ಲಿ ಸ್ಪಷ್ಟವಾಗಿ ನಾವು ಹೇಳ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಹೀಗೆ ಪ್ರತಿಯೊಬ್ಬ ಪ್ರಜೆಗೆ ಇವತ್ತು ಅಂದರೆ ಎಲ್ಲವುಗಳನ್ನ ಕೂಡ ಏನು ಮಾಡ್ತಾ ಇದ್ದಾನೆ, ಇನ್ನು ಮತ್ತು ನಿರುದ್ಯೋಗ ಭತ್ಯೆಯನ್ನು ಕೂಡ ಕೊಡ್ತಾ ಇದೆ. ಯಾರಿಗೂ ಉದ್ಯೋಗ ಇಲ್ಲೋ ಅವರಿಗೆ ಉದ್ಯೋಗದ ಭತ್ಯೆಯನ್ನು ಕೂಡ ಕೊಡ್ತಾ ಇದ್ದೇವೆ. ಇವತ್ತು ಅಶಕ್ತರು, ವಿಧವೆಯರು ಇರ್ಬೋದು, ವಿಧವೆಯರಿಗೆ ಕೂಡ ಮಾಸಾಸನ ನೀಡ್ತಕ್ಕಂಥ ನೋಡ್ತಾ ಇದ್ದೀವಿ. ಅಶಕ್ತರಿರ್ಬೋದು ಅಥವಾ ಹಿರಿಯ ನಾಗರಿಕರಿಗೆ ಕೂಡ ಇವತ್ತು ಮಾಸಿಕ ವೇತನವನ್ನು ದಯಪಾಲಿಸಕ್ಕಂದು ನೋಡ್ಬೋದು. ಅಥವಾ ಅಂಗವಿಕಲರ ನೋಡ್ತಾ ಇದ್ವಿ, ವೃದ್ಧಾಪ್ಯತೆ ನೋಡ್ತಾರೆ, ಅಥವಾ ಕುಂಟರು ಎಲ್ಲ ನೋಡ್ತಾ ಇದ್ವಿ. ದಟ್ಸ್ ಕಾಲ್ಡ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಸ್ ತಕ್ಕಂದು ನೋಡ್ತಾ ಇದ್ವಿ. ಅವರಿಗೆಲ್ಲ ಈ ಮಾಸಾಶನ ನೀಡ್ತಕ್ಕಂಥದ್ದನ್ನು ಸರ್ಕಾರ ನೋಡ್ತಾ ಇದ್ದೀವಿ. ಅಥವಾ ಹಿರಿಯ ಒಂದು BPL ಬಿಲೋ ಪೋವರ್ಟಿ ಲೆವೆಲ್ ಇರತಕ್ಕಂತಹ ಈ ಅನೇಕವಂಥ ಜನರಿಗೆ ನೋಡ್ತಾ ಇರ್ಬೋದು. ಇವತ್ತು 1200ರಿಂದ 15 ರೂಪಾಯಿ ಸರ್ಕಾರ ಇವತ್ತು ಮಾಸಿಕ ವೇತನ ಪಿಂಚಣಿ ಟೈಪ್ ಏನಪ್ಪ ಅವ್ರಿಗೆ ಹಣವನ್ನು ಕೊಡ್ತಕ್ಕಂಥ ನೋಡ್ತಾ ಇದ್ವಿ. ದಟ್ ಇಸ್ ಕಾಲ್ಡ್ ಏನಕ್ಕಂದರೆ ರೈಟ್ ಟು ಮಟೀರಿಯಲ್ ಸೆಕ್ಯೂರಿಟಿ ಭೌತಿಕ ಸುಭದ್ರೆ ಹಕ್ಕು ತಕ್ಕಂಥದ್ದನ್ನು ಇಲ್ಲಿ ನೋಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ವಿದ್ಯಾರ್ಥಿಗಳೇ. ಹೀಗೆ ಹೀಗೆ ಆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಇಲ್ಲಿ ಒಂದು ಏನು ಮಾಡಿರ್ತಕ್ಕಂಥ ಕೇಳಿದಾಗ ಈ ರೈಟ್ಸ್ ತಕ್ಕಂಥನ್ನು ತಿಳ್ಕೊಳ್ಳಿಕ್ಕೆ ಒಂದು ಪಠ್ಯಕ್ರಮದಲ್ಲಿ ಸಾಕಷ್ಟು ಅನುಕೂಲವನ್ನು ನೀಡ್ತಾ ಇದೆ. ಪ್ರತಿಯೊಬ್ಬ ಯಾವುದೇ ಆದಂಥ ವ್ಯಕ್ತಿತ್ವದ ಪರಿಪೂರ್ಣತೆಯನ್ನು ಮುಟ್ಟಲು ಸಮಾಜ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಹಕ್ಕುಗಳನ್ನು ದಯಪಾಲಿಸಿರ್ತಕ್ಕಂಥ ನೋಡ್ತಾ ಇದ್ದೀವಿ. ಅದಕ್ಕೆ ನಾವು ಆರಂಭದಲ್ಲಿ ಏನು ಕರಿತೀವಿ ಅಂದರೆ ಇಲ್ಲಿ ರೈಟ್ಸ್ ತಕ್ಕಂಥ ಕೇಳಿದಾಗ ಮಾರಲ್ ರೈಟ್ಸ್ ಮತ್ತು ಲೀಗಲ್ ರೈಟ್ಸ್ ತಕ್ಕಂಥ ನೋಡ್ತಾ ಇದ್ವಿ. ನೈತಿಕ ಹಕ್ಕುಗಳು ಮತ್ತು ಕಾನೂನುಬದ್ಧ ಹಕ್ಕುಗಳು. ಮೊನ್ನೆ ಹೇಳ್ತಾ ಇದ್ದೆ ಲೀಗಲ್ ರೈಟ್ಸ್, ನೈತಿಕ ಹಕ್ಕುಗಳು. ಈ ನೈತಿಕ ಹಕ್ಕುಗಳು ಮಾನವೀಯ ತಳಹದಿ ಮೇಲೆ ರಚನೆಯಾಗಿದ್ದು ಇವುಗಳ ಹಕ್ಕುಗಳ ಉಲ್ಲಂಘನೆ ಮಾಡಿದಂಥ ಸಂದರ್ಭದಲ್ಲಿ ಏನಿಲ್ಲ ತಕ್ಕಂಥ ಕೇಳಿದಾಗ ಹಕ್ಕುಗಳ ಉಲ್ಲಂಘನೆ ಮಾಡಿದಂಥ ಸಂದರ್ಭದಲ್ಲಿ ಈತನಿಗೆ
ಯಾವುದೇ ಆದಂಥ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ನೈತಿಕ ಹಕ್ಕುಗಳು ತಕ್ಕಂತ ನೋಡ್ತಾ ಇದ್ದೀವಿ. ಇಲ್ಲಿ ಸಿವಿಲ್ ರೈಟ್ಸ್ನಲ್ಲಿ ಸುಮಾರವಾಗಿ 12 ರೈಟ್ಸ್ಗಳನ್ನು ಬರ್ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಸಿವಿಲ್ ನಾಗರಿಕ ಹಕ್ಕುಗಳನ್ನು ನೋಡಿದಾಗ ಪ್ರತಿಯೊಬ್ಬ ಪ್ರಜೆಗೆ ಆ ರಾಷ್ಟ್ರದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಗೆ ನಾಗರಿಕ ಹಕ್ಕನ್ನು ದಯಪಾಲಿಸಿದ್ದನ್ನು ಸಿವಿಲ್ ರೈಟ್ಸ್ ಜೀವಿಸುವ ಹಕ್ಕು, ಉದ್ಯೋಗ ಪಡಿತಕ್ಕಂಥ ಹಕ್ಕು, ಸಂಘ ಸಂಸ್ಥೆಗಳು ಸ್ಥಾಪಿಸ್ತಕ್ಕಂಥ, ಸಂಚರಿಸ್ತಕ್ಕಂಥ ಹಕ್ಕು, ಆಮೇಲೆ ಒಪ್ಪಂದವನ್ನು ಮಾಡಿಕೊಳ್ತಕ್ಕಂಥ ವಿರಾಮ ಮತ್ತು ವಿಶ್ರಾಂತಿ ಹಕ್ಕು, ಯುವ ಕೌಟುಂಬಿಕ ಹಕ್ಕು. ಸೊ ಹೀಗೆ ಎಲ್ಲ ಏನು ಕರಿತೀವಿ ದಿಸ್ ಆರ್ ಕಾಲ್ಡ್ ಸಿವಿಲ್ ರೈಟ್ಸ್ ತಕ್ಕಂತ ನೋಡ್ತಾ ಇದ್ದೀವಿ. ಇಲ್ಲಿ ಪೊಲಿಟಿಕಲ್ ರೈಟ್ಸ್ ಮತ್ತು ಎಕನಾಮಿಕ್ ರೈಟ್ಸ್ ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಹಾಗಾದರೆ ಇವತ್ತು ಈ ಒಂದು ಬೇಸಿಕ್ ಪೊಲಿಟಿಕಲ್ ಕನ್ಸೆಪ್ಟ್ಸಲ್ಲಿ ನಾವು ಈಗಾಗಲೇ ಪರಮಾಧಿಕಾರ ತಕ್ಕಂಥದ್ದನ್ನು ಕಲಿತ. ಹಾಗಾದರೆ ಪರಮಾಧಿಕಾರ ಅಂದರೆ ಏನು? ಒಂದು ಪ್ರಶ್ನೆಯನ್ನು ಇಲ್ಲಿ ಪ್ರಶ್ನೆ ಮತ್ತು ಪ್ರಶ್ನೆಗಳನ್ನು ಸ್ವಲ್ಪ ಮಟ್ಟಿಗೆ ಆದರೆ ಏನಪ್ಪ ಅಂದರೆ ಚರ್ಚ್ಕೋತ ಹೋಗೋಣ. ಪರಮಾಧಿಕಾರ ಅಂದರೆ ಏನು? ಸರ್ವಶ್ರೇಷ್ಠವಂಥ ಇಲ್ಲಿ ಒಂದು ರಾಜ್ಯಕ್ಕೆ ಇರ್ತಕ್ಕಂಥ ಅಧಿಕಾರವನ್ನು ಏನು ಕರೆದ್ರೆ ಪರಮಾಧಿಕಾರ. ಪರಮಾಧಿಕಾರದಲ್ಲಿ ಪ್ರಕಾರಗಳು ಎಷ್ಟು? ಪರಮಾಧಿಕಾರದ ಪ್ರಕಾರಗಳು ಎಷ್ಟು ತಕ್ಕಂತ ಕೇಳಿದ್ರೆ ದೇರ್ ಆರ್ 2 ಟೈಪ್ಸ್ ಆಫ್ ದ ಸಾವರ್ನಿಟಿ ತಕ್ಕಂತ ನೋಡ್ತಾ ಇದ್ದೇವೆ. ಸೊ ಯಾವ ತಕ್ಕಂತ ಕೇಳಿದಾಗ ಆಂತರಿಕ ಮತ್ತು ಬಾಹ್ಯಾಂತರ ತಕ್ಕಂತ ನೋಡ್ತಾ ಇದ್ದೀವಿ. ಇನ್ನು ರಾಜ್ಯ ಅಂದರೆ ಏನು ತಕ್ಕಂದನ್ನು ಇಲ್ಲಿ ರಾಜ್ಯದ ಅತಿ ಮುಖ್ಯ ಮೂಲಾಂಶ ಯಾವುದು ತಕ್ಕಂತ ಕೇಳಿದಾಗ ಪರಮಾಧಿಕಾರ ತಕ್ಕಂದನ್ನು ಇಲ್ಲಿ ನೋಡ್ತಾರೆ. ಇಲ್ಲಿ ಪರಮಾಧಿಕಾರದ ಮೂಲ ಪದ ಯಾವುದು ತಕ್ಕಂತ ಕೇಳಿದಾಗ ಪರಮಾಧಿಕಾರ ಮೂಲ ಪದ ಯಾವುದು ತಕ್ಕಂತ ಕೇಳಿದಾಗ ಸೂಪರ್ನಸ್ ತಕ್ಕಂತ ನೋಡ್ತಾ ಇದ್ದೀವಿ. ಸೂಪರ್ನಸ್ ಅಂದರೆ ಪರಮಶ್ರೇಷ್ಠ ಅಥವಾ ಸರ್ವಶ್ರೇಷ್ಠ ತಕ್ಕಂಥ ವಿಚಾರನ ಇಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಪರಮಾಧಿಕಾರ ಎಂಬ ಶಬ್ದನ ಮೊಟ್ಟ ಮೊದಲವಾಗಿ ಯಾರು ಬಯಸಿದ್ರು ತಕ್ಕಂತ ಕೇಳಿದಾಗ ಜೀನ್ ಬೋಡಿನ್ ಬಯಸಿದ ತಕ್ಕಂಥ ಡಿ ರಿಪಬ್ಲಿಕ್ ತಕ್ಕಂಥನ್ನು ಇಲ್ಲಿ ಕೃತಿಯಲ್ಲಿ 1512 ಅಥವಾ 1513 ಈತ ಬಯಸತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಇನ್ನು ಆಂತರಿಕ ಪರಮಾಧಿಕಾರದ ಇಲ್ಲಿ ಆಂತರಿಕ ಪರಮಾಧಿಕಾರ ಅಂದರೆ ಏನು ಮತ್ತು ಬಾಹ್ಯ ಪರಮಾಧಿಕಾರ ಅಂದರೆ ಏನು ತಕ್ಕಂತ ಕೇಳಿದಾಗ ಪ್ರಜೆಗಳ ಮತ್ತು ಸಂಘ ಸಂಸ್ಥೆಗಳ ಮೇಲೆ ರಾಜ್ಯಕ್ಕಿರ್ತಕ್ಕಂಥ ಸರ್ವಶ್ರೇಷ್ಠವಂಥ ಅಧಿಕಾರವನ್ನು ಆಂತರಿಕ ಇಂಟರ್ನಲ್ ಸಾವರ್ನಿಟಿ ತಕ್ಕಂತ ನೋಡ್ತಾ ಇದ್ವಿ. ಎಕ್ಸ್ಟರ್ನಲ್ ಸಾವರ್ನಿಟಿ ಅಂದರೆ ಪ್ರಜೆಗಳಿಗೆ ಮತ್ತು ಸಹಜವಾಗಿ ಏನಪ್ಪ ಅಂದರೆ ಆ ಬಾಹ್ಯವಾಗಿ ಇರ್ತಕ್ಕಂಥ ಒಂದು ಗಡಿರೇಖೆಯ ಇರ್ತಕ್ಕಂಥ ಒಂದು ಅಧಿಕಾರಕ್ಕೆ ಏನು ಕರ್ತೀವಿ ಅಂದರೆ ಬಾಹ್ಯ ಪರಮಾಧಿಕಾರ ತಕ್ಕಂತ ನೋಡ್ತಾ ಇದ್ವಿ. ಇನ್ನು ಕಾನೂನು ಅಂದರೆ ಏನು? ಎಲ್ಲರೂ ಎಲ್ಲರಿಗಾಗಿ ಮಾಡಿಕೊಂಡು ಒಪ್ಪಂದವೇ ಕಾನೂನು ತಕ್ಕಂದನ್ನು ಇಲ್ಲಿ ಸ್ಪಷ್ಟ ವಾಟ್ ಈಸ್ ಮೀನ್ಸ್ ಬೈ ಲಾ ತಕ್ಕಂದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಕಾನೂನಿನ ಮೂಲ ಪದ ಯಾವುದು ತಕ್ಕಂತ ಕೇಳಿದಾಗ ಟೆಕ್ನಿಕ್ ಭಾಷೆ ಲ್ಯಾಗ್ ಮೀನ್ಸ್ ಸಮನಾದ ಜೋಡಿಸು ತೀರ್ಮಾನಿಸತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಇನ್ನು ಸ್ವಾತಂತ್ರ್ಯ ಅಂದರೆ ಏನು? ಲಿಬರ್ಟಿ ಅಂದರೆ ವಾಟ್ ಈಸ್ ದ ರೂಟ್ ವರ್ಡ್ ಆಫ್ ದ ಲಿಬರ್ಟಿ? ಲಿವರ್ ತಕ್ಕಂಥ ಮುಕ್ತ ಅಥವಾ ಸ್ವತಂತ್ರ. ತನಗೆ ಸರಿ ಕಾಣಿಸಂತೆ ತನ್ನ ಬೇಕು ಬೇಡಿಕೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಅಥವಾ ತನ್ನ ಸರಿ ಕಾಣಿದಂತೆ ತನಗೇನು ಬೇಕು ಅದನ್ನು ಪಡಿಕೊಳ್ಳಲಿಕ್ಕೆ ಅಥವಾ ತನ್ನ ಇಷ್ಟಪಡ್ತಕ್ಕಂಥ ಸಕಾರಾತ್ಮಕವಂಥ ಶಕ್ತಿಯೇ ಏನು ತಕ್ಕಂತ ಕೇಳಿದಾಗ ಸ್ವಾತಂತ್ರ್ಯ. ತನ್ನ ಬೇಕು ಬೇಡಿಕೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ತನಗೆ ಮುಕ್ತವಾದಂಥ ಅವಕಾಶಕ್ಕೆ ಏನು ಕರಿತೀವಿ ಅಂದರೆ ಸ್ವಾತಂತ್ರ್ಯ ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಇಂತಹ ವಿಚಾರಗಳನ್ನು ಇಲ್ಲೆಲ್ಲ ನೋಡ್ತಾ ಇದ್ದೀವಿ. ಅಂದರೆ ಪರಮಾಧಿಕಾರ, ಕಾನೂನು, ಸ್ವಾತಂತ್ರ್ಯ, ಇನ್ನು ಸಮಾನತೆ ತಕ್ಕಂಥ ನೋಡ್ತಾ ಇದ್ದೀವಿ. ಈಕ್ವಾಲಿಟಿ, ಇತರಿಗೆ ಯಾವ ರೀತಿಯಂಥ ಹಕ್ಕುಗಳು ಅವಕಾಶಗಳು ಸಿಗ್ತಾವೋ ಆ ಹಕ್ಕುಗಳು ಅವಕಾಶವನ್ನು ನನಗೂ ಸಿಗಬೇಕು ಮತ್ತು ಇತರಿಗೂ ಸಿಗಬೇಕು. ದ್ಯಾಟ್ ಇಸ್ ಕಾಲ್ಡ್ ಈಕ್ವಾಲಿಟಿ ತಕ್ಕಂಥನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಪರಮಾಧಿಕಾರ, ಸ್ವಾತಂತ್ರ್ಯ, ಕಾನೂನು, ಸಮಾನತೆ ಮತ್ತು ಹಕ್ಕುಗಳು ತಕ್ಕಂಥ ಈ ಪ್ರಮುಖವಂತಹ ವಿಚಾರಗಳನ್ನು ನಾವು ವಿದ್ಯಾರ್ಥಿಗಳೇ ಇಲ್ಲಿ ಅಧ್ಯಯನ ಮಾಡ್ತೀವಿ. ಹಕ್ಕುಗಳಂದರೆ ಸಮಾಜ ಮತ್ತು ಸರ್ಕಾರದ ಮಾನ್ಯತೆ ಪಡೆದು ವ್ಯಕ್ತಿ ಅನುಭವಿಸುವ ಅನುಕೂಲಗಳೇ ಹಕ್ಕುಗಳು ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ. ಎಲ್ಲಿವರೆಗೆ ಈ ಕಾನೂನಿಗೆ ತನ್ನೇ ಅಂತ ಮೂಲ ರಾಜಕೀಯ ಭಾವನೆಗಳು ಅಥವಾ ವಿಚಾರಗಳು ಪ್ರತಿಯೊಬ್ಬ ಪ್ರಜೆಗೆ ಸಿಗದೇ ಇದ್ದಾಗ ಪರಮಾಧಿಕಾರ ಇರಲಿಲ್ಲ, ಕಾನೂನುಗಳಿರಲಿಲ್ಲ, ಸಮಾನತೆ ಇದ್ದಿರಲಿಲ್ಲ, ನ್ಯಾಯ ಇದ್ದಿರಲಿಲ್ಲ, ಸ್ವಾತಂತ್ರ್ಯ ಇರಲಿಲ್ಲ, ಹಕ್ಕುಗಳು ಇಲ್ಲದ ಸಂದರ್ಭದಲ್ಲಿ ಆ ಸಮಾಜದಲ್ಲಿ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಅಥವಾ ವ್ಯಕ್ತಿತ್ವವನ್ನು ಪಡಲಿಕ್ಕೆ ಅಥವಾ ಯಾವುದೇ ಅಂಥ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಅಥವಾ ಒಬ್ಬರು ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿಕ್ಕೆ ಅಥವಾ ವ್ಯಕ್ತಿತ್ವವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆತ ಗುಲಾಮಗಿರಿಯ ಒಂದು ವ್ಯವಸ್ಥೆಯಲ್ಲಿ ಏನಾಗ್ತಿರ್ತಕ್ಕಂಥ ಕೇಳಿದಾಗ ಆತ ಬದುಕಬೇಕಾಗಿತ್ತು. ಒಳ್ಳೆಯ ಜಿಗುಪ್ಸೆ ಅಂತಿದ್ದ. ಒಬ್ಬ ಶ್ರೀಮಂತರಾಗ್ತಾ ಹೋಗ್ತಿದ್ರು, ಬಡವರಾಗ್ತಾ ಹೋಗ್ತಿದ್ರು. ಅದನ್ನೇ ದ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಇಲ್ಲಿ ಕಾಲ್ ಮಾರ್ಕ್ಸ್ ಅವರು ಏನು ಮಾಡಿದಾರ್ತಕ್ಕಂಥ ಕೇಳಿದಾಗ ಇಲ್ಲಿ ಹಕ್ಕುಗಳು ಹೇಳೋ ಸಂದರ್ಭದಲ್ಲಿ ಉದ್ಯೋಗ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಉಳಿದೇ ಇರತಕ್ಕಂಥ ಯಾವ ರೀತಿ ಒಂದು ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಕ್ಕಂಥ ಕೇಳಿದಾಗ ದ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಮತ್ತು ದಾಸ್ ಕ್ಯಾಪಿಟಲ್ ತಕ್ಕಂಥ ನೋಡ್ತಾ ಇದ್ದೀವಿ. ಸೊ ಇಂತಹ ಈ ಒಂದು ಕಮ್ಯುನಿಸ್ಟ್ ಇದು ಸಮತಃದ ಬೈಬಲ್ ತಕ್ಕಂಥ ನೋಡ್ತಾ ಅಲ್ಲಿ ಸುಂದರವಂಥ ಪ್ರಣಾಳಿಕೆ, ಸುಂದರವಂತಹ ಈ ಸಮತಃದ ತತ್ವಗಳು, ಪ್ರಿನ್ಸಿಪಲ್ಸ್ ಆಫ್ ದ
ಕಮ್ಯುನಿಸ್ಟ್ ತಕ್ಕಂಥ ನೋಡ್ತಾ ಇದ್ದೀವಿ. ದ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಮತ್ತು ದಾಸ್ ಕ್ಯಾಪಿಟಲ್ ತಕ್ಕಂಥ ತನ್ನ ಚಿಂತನೆ ಮತ್ತು ಬರಹಗಳ ಮೂಲಕವಾಗಿ ಯಾವ ರೀತಿಯಾಗಿ ಶೋಷಣೆ ಮಾಡ್ತಿದ್ರು, ಯಾವ ರೀತಿಯಾಗಿ ಹಕ್ಕುಗಳಿಂದ ವಂಚಿತ ಮಾಡ್ಕೋತಕ್ಕಂಥದ್ದನ್ನು ಇಲ್ಲಿ ಇದಕ್ಕಾಗಿ ಆತನನ್ನು ಕಾಲ್ ಮಾರ್ಕ್ಸ್ ಅವ್ರನ್ನ ಏನು ಮಾಡಿರ್ತಕ್ಕಂಥ ಕೇಳಿದಾಗ ಇಲ್ಲಿ ಶ್ರೀಮಂತರು ದೇವರು ಅಂದರೆ ಬಡವರು ಏನು ಮಾಡಿರ್ತಕ್ಕಂಥ ಕೇಳಿದಾಗ ದೇವರಂದಿರ್ತಕ್ಕಂಥ ನೋಡ್ತಾ ಇದ್ವಿ. ಅದನ್ನೇ ನಾವು ಇಲ್ಲಿ ಅಂದರೆ ಈ ಆರ್ಥಿಕ ಸಲುವಾಗಿ ಹೇಳ್ತಾ ಇದ್ದೇನೆ ನಾನು. ಮೇ 1 ನಾವು ಕಾರ್ಮಿಕ ದಿನಾಚರಣೆಯನ್ನಾಗಿ ಇಲ್ಲಿ ಆಚರಣೆ ಮಾಡ್ತೇವೆ. ಲೇಬರ್ ಡೇ ತಕ್ಕಂಥ ನೋಡ್ತಾ ಇದ್ದೀವಿ. ಅಂದರೆ ಈ ಯಾವುದೇ ಅಂಥ ಎಕನಾಮಿಕ್ ರೈಟ್ಸ್ಗಳನ್ನು ನೀಡ್ತಿರ್ಕಿಲ್ಲತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಆಸ್ತಿ ಹಕ್ಕು, ಒಪ್ಪಂದ ಹಕ್ಕು, ಉದ್ಯೋಗ ಹಕ್ಕು, ವಿರಾಮ ಮತ್ತು ವಿಶ್ರಾಂತಿ ಹಕ್ಕು, ಭೌತಿಕ ಸುಭದ್ರೆ ಹಕ್ಕು ತಕ್ಕಂಥ ನೋಡ್ತಾ ಇದ್ದೀವಿ. ಅನುವಾದ ವಿದ್ಯಾರ್ಥಿಗಳೇ, ಇಷ್ಟೆಲ್ಲ ಸರ್ ನೀವು ಹೇಳ್ತಾ ಇದ್ದೀರಿ. ಈ ಹಕ್ಕುಗಳ ಬಗ್ಗೆ ನಮಗೇನಾದರೂ ಕೂಡ ಸಿಗದೇ ಇದ್ದಾಗ ಏನು ಮಾಡಬೇಕು ತಕ್ಕಂತ ಕೇಳಿದಾಗ, ಇಲ್ಲ ನೇರವಾಗಿ ಏನು ಮಾಡ್ಬೋದು ತಕ್ಕಂತ ಕೇಳಿದಾಗ ಆಸ್ತಿ ಹಕ್ಕನ್ನು ಇಲ್ಲಿ ರೈಟ್ ಟು ವರ್ಕ್ ತಕ್ಕಂತ ನೋಡ್ತಾ ಇದ್ದೀವಿ. ಆಸ್ತಿ ಹಕ್ಕನ್ನು ಪಡಲಿಕ್ಕೆ ಯಾವ ರೀತಿ ಅಂತ ಆಸ್ತಿ ಹಕ್ಕನ್ನು ಪಡಿಬೇಕು, ಯಾವ ರೀತಿ ಅಂತ ಒಪ್ಪಂದಗಳು ಮಾಡಬೇಕು, ಯಾವ ರೀತಿ ಉದ್ಯೋಗ ಪಡಲಿಕ್ಕೆ ವಿರಾಮ ಮತ್ತು ವಿಶ್ರಾಂತಿಯ ಭೌತಿಕ ಸುಭದ್ರೆ ಹಕ್ಕು ತಕ್ಕಂಥ ನೋಡಿದಾಗ ಇಲ್ಲಿ ಆಸ್ತಿ ಹಕ್ಕನ್ನು ಅಥವಾ ವಿರಾಮ ಮತ್ತು ವಿಶ್ರಾಂತಿ ಮತ್ತು ಉದ್ಯೋಗಕ್ಕೆ ಈಕ್ವಲ್ ಡ್ಯೂಟೀಸ್ ಫಾರ್ ಈಕ್ವಲ್ ಪೇ, ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಲಿಲ್ಲ ಅಂದರೂ ಕೂಡ ಏನಾಗ್ತಾ ಇರ್ತಕ್ಕಂಥ ಕೇಳಿದಾಗ ಅಲ್ಲಿ ಆತನಿಗೆ ಏನಾಗ್ತಾ ಇರ್ತಕ್ಕಂಥ ಕೇಳಿದಾಗ ಆತನ ಯಾವುದೇ ಕಾರ್ಖಾನೆ ಮಾಲೀಕರಾಯಿತು ಅಥವಾ ಬಂಡವಾಳಶಾಹಿ ವಿರುದ್ಧವಾಗಿ ಏನಪ್ಪ ಅಂದರೆ ಮೊಕದ್ದಮೆ ಮಾಡಿ 226 ಆರ್ಟಿಕಲ್ ಪ್ರಕಾರ ಹೈಕೋರ್ಟ್ಗೆ ಹೋಗ್ಬೋದು, 32ನೇ ಆರ್ಟಿಕಲ್ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ನಾವು ನ್ಯಾಯವನ್ನು ಪಡ್ಕೊಳ್ತಕ್ಕಂಥ ಹಕ್ಕು ಇಲ್ಲೆಲ್ಲ ಈ ಆರ್ಥಿಕ ಹಕ್ಕು ನೋಡ್ಬೋದು. ಇಂತಹ ಇವತ್ತು ಹಕ್ಕುಗಳನ್ನು ನೋಡಿದಾಗ ನೈತಿಕ ಹಕ್ಕುಗಳು, ಮಾರಲ್ ರೈಟ್ಸ್ ಆ್ಯಂಡ್ ಲೀಗಲ್ ರೈಟ್ಸ್ ಅನ್ನೋ ವಾಟ್ ಆರ್ ದ ಟೈಪ್ಸ್ ಆಫ್ ಲೀಗಲ್ ರೈಟ್ಸ್ ಅಂತ ಕೇಳಿದಾಗ ನಂಬರ್ 1 ಸಿವಿಲ್ ರೈಟ್ಸ್, ಸೆಕೆಂಡ್ ಒಂದು ಪೊಲಿಟಿಕಲ್ ರೈಟ್ಸ್, ಎಕನಾಮಿಕ್ ರೈಟ್ಸ್ ಸೆಕೆಂಡ್ ನೋಡ್ತಾ ಇದ್ದೀವಿ. ಪೊಲಿಟಿಕಲ್ ರೈಟ್ಸ್ ನೋಡಿದಾಗ ರೈಟ್ ಟು ವೋಟ್, ಕಾಂಟೆಸ್ಟ್ ಫಾರ್ ಎಲೆಕ್ಷನ್ಸ್, ರೈಟ್ ಟು ಹೋಲ್ಡ್ ಪಬ್ಲಿಕ್ ಆಫೀಸ್, ರೈಟ್ ಟು ಕ್ರಿಟಿಸೈಸ್ ದ ಗೌರ್ಮೆಂಟ್, ರೈಟ್ ಟು ಪೆಟಿಷನ್ ಆಫ್ ತಕ್ಕಂದು ನೋಡ್ತಾ ಇದ್ದೀವಿ. ಅಂದರೆ ಮತದಾನ ಮಾಡ್ತಕ್ಕಂಥ ಹಕ್ಕು, ಚುನಾವಣೆ ಸ್ಪರ್ಧಿಸ್ತಕ್ಕಂಥ ಹಕ್ಕು, ಸಾರ್ವಜನಿಕ ಉದ್ಯೋಗ ಪಡೆಯುವ ಹಕ್ಕು, ಸರ್ಕಾರವನ್ನು ಟೀಕಿಸ್ತಕ್ಕಂಥ ಹಕ್ಕು, ದೂರವನ್ನು ನೀಡ್ತಕ್ಕಂಥ ಹಕ್ಕು. ದೀಸ್ ಆರ್ ಪೊಲಿಟಿಕಲ್ ರೈಟ್ಸ್ ತಕ್ಕಂದು ನೋಡ್ತಾ ಇದ್ದೀವಿ. ಇಲ್ಲಿ ಎಕನಾಮಿಕ್ ರೈಟ್ಸನ್ನು ನೋಡಿದಾಗ ರೈಟ್ ಟು ವರ್ಕ್, ಆಸ್ತಿ ಹಕ್ಕನ್ನು, ರೈಟ್ ಟು ಇಲ್ಲಿ ಪ್ರಾಪರ್ಟಿ ತಕ್ಕಂದು ನೋಡ್ತಾ ಇದ್ವಿ, ಅಗ್ರಿಮೆಂಟ್ಸ್ ತಕ್ಕಂದು ನೋಡ್ತಾ ಇದ್ವಿ, ರೈಟ್ ಟು ಕಾಂಟ್ಯಾಕ್ಟ್ ತಕ್ಕಂದು ನೋಡ್ತಾ ಇದ್ವಿ, ರೈಟ್ ಟು ರೆಸ್ಟ್ ಆಫ್ ಲೇಜರ್, ವಿರಾಮ ಮತ್ತು ವಿಶ್ರಾಂತಿ ಹಕ್ಕನ್ನು ನೋಡ್ತಾ ಇದ್ವಿ, ರೈಟ್ ಟು ಮಟೀರಿಯಲ್ ಆ್ಯಂಡ್ ಸೆಕ್ಯೂರಿಟಿ, ಭೌತಿಕ ಸುಭದ್ರೆ ಹಕ್ಕನ್ನು ನೋಡ್ತಾ ಇದ್ವಿ. ವಿದ್ಯಾರ್ಥಿಗಳೇ, ಪ್ರಾಚೀನ ಕಾಲದಲ್ಲಿ 2 ಹೊತ್ತಿಗೂ ಕೂಡ ಗಂಜಿ ಕೂಡ ಗತಿಯಿಲ್ಲದೆ ಆತನನ್ನು ಯಂತ್ರಗಳಂತೆ ಏನು ಮಾಡ್ತಿದ್ರು ತಕ್ಕಂದು ಕೇಳಿದಾಗ ಆತನನ್ನು ಒಂದು ಸ್ಲೇವರಿ ಸಿಸ್ಟಮ್ ಇತ್ತು. ಅಂದರೆ ಗುಲಾಮ ಪದ್ಧತಿ ಅಥವಾ ಜೀತ ಪದ್ಧತಿ ಇಟ್ಕೊಂಡು ಅವ್ರನ್ನ ಏನು ಆತನ ಹೆಂಡತಿ ಮಕ್ಕಳನ್ನು ಅಲ್ಲೇ ಕೂಡ ದುಡಿಸ್ಕೊಂಡು ಎಲ್ಲ ಏನು ಮಾಡ್ತಿರ್ತಕ್ಕಂಥ ಕೇಳಿದಾಗ ಗಂಜಿಗೂ ಮತ್ತು ಗಂಜಿಗೂ ಕೂಡ ಗತಿಯಿಲ್ಲದೆ ಅವರಿಗೆ ಶೋಷಣೆ ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ಪ್ರಾಚೀನ ಕಾಲದಲ್ಲಿ ಇತ್ತು ತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ ತಕ್ಕಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಸೊ ಅಂತಹ ಈ ರೈಟ್ಸನ್ನು ಇಲ್ಲಿ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಒಂದು ಅತ್ಯುತ್ತಮವಂತಹ ಈ ರೈಟ್ಸನ್ನು ನೀಡಿ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಪರಿಪೂರ್ಣತೆ ಮುಟ್ಟಲು ಸರ್ಕಾರ ಸಮಾಜ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಈ ಒಂದು ಒಳ್ಳೆಯ ಅಭಿವೃದ್ಧಿಗೆ ನಾಂದಿ ಹಾಡ್ತಾ ಇದೆ. ಸಾಕಷ್ಟು ಇವತ್ತು ಒಂದು ಅಭಿವೃದ್ಧಿ ದತ್ತವಾಗಿ ಏನಪ್ಪ ಅಂದರೆ ಹೋಗಲಿಕ್ಕೆ ಮುಕ್ತವಂಥ ಅವಕಾಶಗಳನ್ನು ಪ್ರತಿಯೊಬ್ಬ ಪ್ರಜೆಗೆ ಹಕ್ಕು ಬಾಧ್ಯತೆಗಳನ್ನು ನೀಡ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಇವತ್ತು ಮೂಲಭೂತ ಹಕ್ಕಲ್ಲಿ ಸಮಾನತೆ ಹಕ್ಕನ್ನು ನೀಡಿ, ಅಂದರೆ ಭಾರತ ಸಂವಿಧಾನದ 3ನೇ ಭಾಗದಲ್ಲಿ 14ರಿಂದ 32ರವರೆಗಿನ ವಿಧಿಗಳು ಇಲ್ಲಿ ಇಂದು 6 ಮೂಲಭೂತ ಹಕ್ಕುಗಳಿಂದ ಪಾಲಿಸಿವೆ ತಕ್ಕಂದು ನೋಡ್ತಾ ಇದ್ವಿ. ರೈಟ್ ಟು ಈಕ್ವಾಲಿಟಿ ತಕ್ಕಂದು ನೋಡ್ತಾ ಇದ್ವಿ, ಸಮಾನತೆ ಹಕ್ಕು. ಆಮೇಲೆ ರೈಟ್ ಟು ಫ್ರೀಡಮ್ ತಕ್ಕಂದು ನೋಡ್ತಾ ಇದ್ದೀವಿ, ಸ್ವಾತಂತ್ರ್ಯ ಹಕ್ಕು. ರೈಟ್ ಟು ಎಕ್ಸ್ಪ್ಲಾಯ್ಟೇಷನ್, ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಶೋಷಣೆ ವಿರುದ್ಧ ಹಕ್ಕನ್ನು ನೋಡ್ತಾ ಇದ್ದೀವಿ. ರೈಟ್ ಟು ರಿಲಿಜನ್ ರೈಟ್ಸ್ ತಕ್ಕಂದು ನೋಡ್ತಾ ಇದ್ದೀವಿ, ಧಾರ್ಮಿಕ ಹಕ್ಕನ್ನು ನೋಡ್ತಾ ಇದ್ದೀವಿ. ರೈಟ್ ಟು ನಾವೇನು ಮಾಡ್ತಾ ಇದ್ದೀವಿ, ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಆ್ಯಕ್ಟ್ಸ್ ತಕ್ಕಂದು ನೋಡ್ತಾ ಇದ್ದೀವಿ. ಅಂದರೆ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಹಕ್ಕನ್ನು. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರಿಮಿಡೈಸ್ ತಕ್ಕಂದು ನೋಡ್ತಾ ಇದ್ದೀವಿ, ಸಂವಿಧಾನಾತ್ಮಕ ಪರಿಹಾರ ಹಕ್ಕನ್ನು ನೋಡ್ತಾ ಇದ್ವಿ. ಹೀಗೆಲ್ಲ ಹಕ್ಕುಗಳನ್ನು ನೀಡ್ತಾ ಇದೆ. ಸೊ ಪ್ರತಿಯೊಬ್ಬರಿಗೂ ಪ್ರಜೆಗೆ ಹಕ್ಕು ನೀಡಿ ಏನು ಮಾಡ್ತಾ ಇರ್ತಕ್ಕಂಥ ಕೇಳಿದಾಗ ಇಲ್ಲಿ ಮುಕ್ತವಂಥ ಒಂದು ಬೆಳವಣಿಗೆ, ಮುಕ್ತವಂಥ ಒಂದು ಅಭಿವೃದ್ಧಿಗೆ ಎಲ್ಲ ಅವಕಾಶವನ್ನು ನೀಡ್ತಕ್ಕಂತಹ ವಿಚಾರಕ್ಕೆ ನಾವೆಲ್ಲ ಕರಿತೀವಿ. ಅಂದರೆ ಇಂತಹ ಒಂದು ರೈಟ್ಸ್ಗಳು ಇವತ್ತು ಸಾಕಷ್ಟು ಅಭಿವೃದ್ಧಿ ಪೂರಕ್ಕೆ ನಾಂದಿ ಹಾಡಿರ್ತಕ್ಕಂಥ ವಿಚಾರನ ಇಲ್ಲಿ ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಸೊ ಇಂತಹ ಒಂದು ಇವತ್ತಿಗೆ 3 ಅಧ್ಯಾಯ ಆಯಿತು. ನೆಕ್ಸ್ಟು 4ನೇ ಅಧ್ಯಾಯನ ನೋಡ್ತಾ ಇದ್ದೇವೆ ವಿದ್ಯಾರ್ಥಿ. ಸರಿಯಾಗಿ PDF ಇವುಗಳನ್ನು ಓದೋದು, ಆಮೇಲೆ ಅಸೈನ್ಮೆಂಟ್ಗಳನ್ನು ಸಬ್ಮಿಟ್ ಮಾಡೋದು. ಏನಾದರೂ ತಿಳಿದಿದ್ದರೆ ಫೋನ್ಗಳ ಮೂಲಕವಾಗಿ ಸಂಬಂಧಪಟ್ಟಂತಹ ಮೆಂಟರ್ಸ್ ಆಯಿತು ಅಥವಾ ಯಾವುದೇ ಸಬ್ಜೆಕ್ಟ್ ಉಪನ್ಯಾಸಕರಿಗೆ ಆಯಿತು ಏನಪ್ಪ ಅಂದರೆ ಭೇಟಿಯಾಗೋದು, ಕರೆ ಮಾಡೋದು.
ಸ್ವಲ್ಪ ಕಾಳಜಿ ತೊಗೊಂಡು ಓದೋದು ಬರೆಯೋದು ಮಾಡಿಸ್ ಅಲ್ಲಿ ಇಲ್ಲಿ ಸುಲಭವಾಗಿ ಅರ್ಥ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಒಂದು ಭಾವನೆ ನೋಡ್ತಾ ಇದ್ವಿ. ನೆಕ್ಸ್ಟು ಸೊ ಮತ್ತೆ ನಾವು ತರಗತಿಯನ್ನು ತೆಗೆದುಕೊಳ್ತಾ ಇದ್ವಿ. ಥ್ಯಾಂಕ್ ಯು ವೆರಿ ಮಚ್.